ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿ ಮನುಷ್ಯನಿಗೂ ಕೂಡ ಸವಾಲುಗಳಿಲ್ಲದ ಬದುಕು ಬಹಳ ಆಪ್ತ ಅನಿಸುತ್ತೆ. ನೀವು ಗಮನಿಸಿ, ನಾವು ಸಾಕಷ್ಟು ಬಾರಿ ಈ ಕಂಫರ್ಟಬಲ್ ಜೀವನಕ್ಕೆ ಹೊಂದಿಕೊಂಡು ಬದುಕ್ತೀವಿ. ನಮಗೆ 10ರಿಂದ 6 ತನಕ ಕೆಲಸ ಇರಬೇಕು, 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಅದಕ್ಕೂ ಮೀರಿ ಏನಾದರೂ ಮಾಡಬೇಕು ಅಂದಾಗ ಅದು ಸವಾಲು ಅನಿಸುತ್ತೆ. ಬಹಳ ಸಾರಿ ಸವಾಲು ಅಂತ ನಾವು ಪರಿಗಣನೆ ಮಾಡೋದು ಬೆಟ್ಟ ಹತ್ತೋದು, ಹಗ್ಗದ ಮೇಲೆ ನಡೆಯೋದು, ನೀರಿನಲ್ಲಿ ಈಜೋದು ಅಂತ ಭಾವಿಸ್ತೀವಿ. ಆದರೆ ನಿಜ ಜೀವನದಲ್ಲಿ ಕಷ್ಟಕರ ಸನ್ನಿವೇಶಗಳನ್ನ ಎದುರಿಸೋದು ಕೂಡ ಒಂದು ರೀತಿಯ ಸವಾಲು. ಬೇರೆ ಎಲ್ಲ ವೃತ್ತಿಯನ್ನು ಹೋಲಿಸಿದ್ರೆ ಈ ಕಲಾವಿದರ ಬದುಕು ಯಾವಾಗಲೂ ಕೂಡ ತೂಗುಗತಿಯ ಮೇಲೆ ಸಾಗ್ತಾ ಇರುತ್ತೆ. ನಿರ್ದಿಷ್ಟ ಬದುಕಿರೋದಿಲ್ಲ, ಇನ್ಕಮ್ ಇರೋದಿಲ್ಲ, ಸಮಯ ಸಂದರ್ಭಕ್ಕೆ ನಾವು ಹೊಂದಿಕೊಂಡು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೆಲ್ಲದನ್ನು ಮೀರಿ ಒಬ್ಬ ಕಲಾವಿದ ತನ್ನ ತಾನು ಗುರುತಿಸ್ಕೊಳ್ಬೇಕು ಅಂದರೆ ಅದಕ್ಕೆ ನಿರಂತರ ಪರಿಶ್ರಮ ಬೇಕಾಗುತ್ತೆ. ಯಾಕೆ ಇವತ್ತು ಕಲೆಯ ಬಗ್ಗೆ, ಪರಿಶ್ರಮದ ಬಗ್ಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಸತತ ಪರಿಶ್ರಮದಿಂದ ಬಂದು ಸಾಧನೆಯ ಮೆಟ್ಟಿಲೇರಿದವರು. ಪ್ರಾಯಶಃ ಚಿನ್ನಾರಿ ಮುತ್ತ ಸಿನಿಮಾವನ್ನು ನೀವು ಯಾರೂ ನೋಡಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಆ ಸಿನಿಮಾದ 2 ಜನಪ್ರಿಯ ಹಾಡುಗಳನ್ನು ಹಾಡಿದ್ದಾರೆ. ರೆಕ್ಕೆ ಇದ್ದರೆ ಸಾಕೆ. ಪ್ರಾಯಶಃ ಈ ಹಾಡು ಸಾಕಷ್ಟು ಜನರ ಸಾಧನೆಯ ಬದುಕಿಗೆ ಸ್ಫೂರ್ತಿಯೂ ಹೌದು. ನಾನು ಮಾತನಾಡ್ತಿರೋದು ರೆಮೋ ಅವರ ಬಗ್ಗೆ. ರೆಮೋ ಅವರ ಮೂಲ ಹೆಸರು ರೇಖಾ ಆಗಿದ್ರು ಕೂಡ ಅವರು ಮಾಡಿರುವಂತಹ ಕುಕ್ಕು ವಿತ್ತು ಕಿರಿಕು, ಮಜಾ ಟಾಕೀಸು, ಅವ್ರನ್ನ ಅಭಿನಯಿಸಿದಂತಹ ಸೀರಿಯಲ್ಗಳ ಮುಖೇನ ಎಲ್ಲರಿಗೂ ಕೂಡ ರೆಮೋ ಅಂತಲೇ ಪ್ರೀತಿ ಪಾತ್ರರು. ಬಾಲ್ಯದಿಂದಲೇ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಕೇಳ್ತಾ ಇದ್ದೆ ಎಷ್ಟನೇ ವಯಸ್ಸಿಂದ ಹಾಡ್ತಿದ್ರಿ ಅಂತ. 3ನೇ ಕ್ಲಾಸಿಂದ ಹಾಡ್ತಿದ್ದಾರಂತೆ. ಅದು ಹಾಡಿರೋದು ಯಾರ ಜೊತೆ? SPB, ಎಸ್ ಜಾನಕಿಯವರು, LR ಈಶ್ವರಿಯವರು, ಅನುರಾಧ ಅವ್ರ ಜೊತೆ, ಹೀಗೆ ದಿಗ್ಗಜ ಗಾಯಕಿಯರ ಜೊತೆ ಹಾಡಿದ್ದಾರೆ. ದಿಗ್ಗಜ ಸಂಗೀತ ನಿರ್ದೇಶಕರ ಜೊತೆ ಕೆಲಸವನ್ನು ನಿರ್ವಹಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಕಲಾವಿದೆ, ಗಾಯಕಿ, ಸಾಹಿತಿ ರೆಮೋ ಅವರನ್ನ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ. ಸಂಕ್ರಾಂತಿಯ ಶುಭಾಶಯಗಳು. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಯಾಕಂದರೆ ವರ್ಷದ ಮೊದಲನೇ ಹಬ್ಬ. ಹೌದು, ಭಾಳ ಖುಷಿ ಇದೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಹಬ್ಬದ ದಿನ ನನ್ನ ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಬದಲ್. ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನು ನಾನು ನೋಡ್ಕೊಂಬರೋಣ. ಇವತ್ತಿನ ಒಂದೊಳ್ಳೆ ಮಾತು DVG ಅವರ ಕಗ್ಗರಸಧಾರೆಯಿಂದ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶ ಚರಿತೆ, ಹಳೆಯವಿವು ನೀನಿದರೊಳು ಆವುದನ್ನು ಕಳೆದಿಯೋ, ಹಳತು ಹೊಸತರೊಳಿದೆ ಮಂಕುತಿಮ್ಮ. ನಾವು ನೋಡುವ ಸೂರ್ಯ, ಚಂದ್ರ, ಈ ಭೂಮಿ, ನಮ್ಮ ದೇಶದ ಹೆಮ್ಮೆಯ ಹಿಮಾಲಯ, ಹಿಂದೆ ಆಗಿ ಹೋದ ವಂಶಗಳ ಚರಿತ್ರೆ ಎಲ್ಲವೂ ಹಳೆಯದೇ ಅಲ್ಲವೇ? ಇವುಗಳಲ್ಲಿ ನೀನು ಯಾವುದನ್ನು ತೆಗೆದು ಹಾಕಬೇಕು ಅಥವಾ ಅಳಿಸಿ ಹಾಕಬೇಕು ಎಂದುಕೊಂಡಿದ್ದೀಯೇ? ಹಳತು ಹೊಸತರಲ್ಲಿ ಇರಲು ಸಾಧ್ಯವಿಲ್ಲವೇ ಎಂದಿದ್ದಾರೆ DVG ಅವರ ಕಗ್ಗಗಳನ್ನು ನಾವು ನೋಡ್ತಾ ಹೋದರೆ ಹಳತು ಹೊಸತುಗಳ ವ್ಯಾಖ್ಯಾನ ಎಂಥ ಸೊಗಸು ನೋಡಿ. ಯಾವತ್ತೂ ಕೂಡ ಹಳೆಯ ಬೇರಿದ್ರೆ ಹೊಸ ಚಿಗುರು ಮೂಡೋದಕ್ಕೆ ಸಾಧ್ಯ, ಜೊತೆಗೆ ಹಳೆಯದರಲ್ಲಿ ಎಲ್ಲೋ ಒಂದು ಕಡೆ ಹೊಸತರ ಕುರುಹು ಇರೋದಕ್ಕೆ ಸಾಧ್ಯ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ನಿಮ್ಮ ಬಗ್ಗೆ ಪರಿಚಯ ಮಾಡ್ತಾ ಹೇಳಿದೆ, ಸಣ್ಣ ವಯಸ್ಸಿನಿಂದಲೇ ಹಾಡೋದಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ. ಇವತ್ತಿಗೂ ಕೂಡ ಮೊನ್ನೆ ತನಕ ಚಿನ್ನಾರಿ ಮುತ್ತ ಬಂದಾಗ ಆ ಹಾಡು ನೋಡ್ತಾ ಇದ್ರೆ ಇಲ್ಲಿ ಎಷ್ಟೊಂದು ಜನ ಯಾರು ನಮ್ಮೋರು ಅನ್ನೋದು ಹೃದಯಕ್ಕೆ ತುಂಬ ಆಪ್ತವಾಗುವಂತಹ ಗೀತೆ. ನಾನು ಮೊದಲನೇದಾಗಿ ರೆಮೋ ಅನ್ನೋದು ತುಂಬ ಪಾಪ್ಯುಲರ್ ಹೆಸರು. ತಮ್ಮ ಹಾಡು, ಮ್ಯಾನರಿಸಮ್, ತಮ್ಮನ್ನು ತಾವು ಪ್ರೆಸೆಂಟ್ ಮಾಡಿಕೊಳ್ಳುವಂತಹ ರೀತಿಗೆ. ಈ ಸಂಗೀತದ ಹಿನ್ನೆಲೆ ತಮ್ಮಿಂದ ಪ್ರಾರಂಭ ಆಯಿತು ಅಂತ ಬಹಳ ಜನ ಅನ್ಕೊಂಡಿದ್ದಾರೆ. ಆದರೆ ತಮ್ಮ ತಂದೆ ತಾಯಿ ಕೂಡ ಸಂಗೀತದ ಹಿನ್ನೆಲೆಯವರೇನೆ. ಸುಮಾರು 25-30 ವರ್ಷಗಳ ಕಾಲ ಸಂಗೀತದಲ್ಲಿ ಕಾಲವನ್ನು ಸವಿಸಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ತಮ್ಮ ತಂದೆ ತಾಯಿ ಬಗ್ಗೆ ಮಾತನಾಡಿ.
ನನ್ನ ತಂದೆ ಅಂಜನ್ ಕುಮಾರ್ ಅಂತ. ಆ್ಯಕ್ಚುಲಿ ಅವರು ಕೆಲಸ ಮಾಡ್ತಾಯಿದ್ರು, ಗೌರ್ಮೆಂಟ್ ಎಂಪ್ಲಾಯಿ, ಆದರೆ ಭಾಳ ಒಳ್ಳೆ ಗಾಯಕರು. ಅವ್ರನ್ನ ಜೂನಿಯರ್ SPB ಅಂತಲೇ ಕರೀತಾಯಿದ್ರು. ಇಲ್ಲಿ ಅವಾಗ ಆರ್ಕೆಸ್ಟ್ರಾ ಎಲ್ಲ ಅಂದರೆ ತುಂಬ ದೊಡ್ಡ ವಿಷಯ ಆಗಿನ ಕಾಲದಲ್ಲಿ, ಒಂದು 80s 70s 80sಲ್ಲಿ. ಆಗ ತುಂಬ ಹೆಸರು ಮಾಡಿದಂಥವ್ರು ನಮ್ಮ ತಂದೆ ಅಂಜನ್ ಕುಮಾರ್. ಹಾಗೆ ಹಾಡುಗಳು ಕೂಡ ಬರಿತಾಯಿದ್ರು ಅವರು. ಮತ್ತು ನಮ್ಮ ತಾಯಿ ಮಂಗಳ ಅಂಜನ್ ಅಂತ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಇದೆ. ಅವರು ಬಹಳಷ್ಟು ವರ್ಷಗಳು ಎಲ್ಲ ಆಲ್ಮೋಸ್ಟ್ ಇಲ್ಲಿನ ಅರ್ಜುನ್ ಜನ್ಯ ಅವರವರೆಗೂ ಕೆಲಸ ಮಾಡಿದ್ದಾರೆ ಹಾಡುಗಳಲ್ಲಿ. ಟ್ರ್ಯಾಕ್ ಸಿಂಗರ್ ಆಗಿ, ಕೋರಸ್ ಸಿಂಗರ್ ಆಗಿ, ಸ್ಟ್ರೈಟ್ ಸಾಂಗ್ಸ್ ಆಗಿ. ಹೆಸರು ಹೇಳ್ತಾ ಹೋಗ್ಬೇಕಂದ್ರೆ ಮೇಯ್ನಾಗಿ ಅಕ್ಕ ನಿಂಗಂಡ ಹೆಂಗಿರಬೇಕು ಸಾಂಗ್ ಕೇಳಿದ್ದಾರೆ. ಅದರಲ್ಲಿ ಮಗು ವಾಯ್ಸ್ ಬರೋದು ನಮ್ಮ ತಾಯಿದೆ. ಹಾಗೆ ಚೈತ್ರದ ಪ್ರೇಮಾಂಜಲಿನಲ್ಲಿ ಓ ಕೋಗಿಲೆ ಅಂತ ಒಂದು ಬರುತ್ತೆ, ಅದರಲ್ಲಿ ಯಾವನಪ್ಪ ಯಾವನ ಅಂತ ಬರುತ್ತೆ. ಹಾಗೆ ಜನಪದ ಗೀತೆ ಅತ್ತೆ ಅತ್ತೆ ನನ್ನತ್ತೆ ಅಂತ ಒಂದು ಹಾಡು, ಅದು ಕೂಡ ನಮ್ಮ ತಾಯಿಯವರೇ ಹಾಡೋದು. ಅಂದರೆ ಇದೆಲ್ಲ ಸುಮ್ಮನೆ ಒಂದೆರಡು ಅಷ್ಟೇ, ಆಲ್ಮೋಸ್ಟ್ ಒಂದು 2-3 ಸಾವಿರಕ್ಕೂ ಮೇಲೆ ಹಾಡುಗಳಿಗೆ ಧ್ವನಿನ ಗೂಡಿಸಿದ್ದಾರೆ. ನೀವು ಯಾವ್ಯಾವ್ದು ಕೇಳ್ತೀರಾ ಹಂಸಲೇಖ ಅವ್ರ ಹಾಡುಗಳು, ಆಲ್ಮೋಸ್ಟ್ ಅದರಲ್ಲೆಲ್ಲ ಅವ್ರ ವಾಯ್ಸ್ ಇದ್ದೇ ಇರುತ್ತೆ. ಅವರು ಮಂಗಳ ಅಂತ ಅವರು ಅವ್ರ ಸಿಂಗಿಂಗೇ ಕರಿಯರ್ ಪ್ರೊಫೆಷನ್ ಆಗಿ ತೊಗೊಂಡ್ರು. ತಂದೆ ಕೆಲಸ ಮಾಡಿಕೊಂಡು ಪ್ರೋಗ್ರಾಮ್ಗಳಿಗೆ ಹೋಗ್ತಾಯಿದ್ರು. ಇನ್ನು ನಮ್ಮ ಅಜ್ಜಿ ಶಾರದಾ ದಾಸಿ ಅಂತ 2000 ಹಾಡುಗಳನ್ನ ಬರೆದಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ದೇವ್ರ ನಾಮಗಳು. ಸೊ ಅಲ್ಲಿಂದ ಶುರು ಆಗುತ್ತೆ ನಮ್ಮ ಸಂಗೀತದ ಇದು ಫ್ಯಾಮಿಲಿ. ಅಂದರೆ ನೀವು ಮೂಲತಃ ಬೆಂಗಳೂರವರೇನಾ? ಬೆಂಗಳೂರು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಇಲ್ಲ? ಎಲ್ಲ ಬೆಂಗಳೂರು. ಅಂದರೆ ಸಂಗೀತದ ವಾತಾವರಣ ಮೋಸ್ಟ್ಲಿ ಬಾಲ್ಯದಲ್ಲಿ ತಾವು ಕಾರ್ಯಕ್ರಮಗಳಿಗೆ ಹೋಗಿ ನೋಡ್ತಿದ್ರು ಅನ್ಸುತ್ತಲ್ಲ, ಸ್ಟೇಜ್ಗಳನ್ನೆಲ್ಲ? ಅಂದರೆ ಅದು ನಿಮ್ಮ ಮನೆಯಲ್ಲಿ ಅಭ್ಯಾಸನೇ ಆಗೋಗುತ್ತೆ. ಯಾಕಂದರೆ ಎಲ್ಲ ಹಾಡೋರೇ ಇರ್ತಾಯಿದ್ರು. ಮತ್ತು ನಮ್ಮ ತಾಯಿ ಮನೆ ಕಡೆ ಸ್ವಲ್ಪ ಎಲ್ಲ ಸಿಂಗರ್ಸೇ ಇರ್ತಾರೆ. ಎಲ್ಲ ಅವ್ರ ಮನೆಯಲ್ಲಿ ಹಾಡೋದಂದರೆ ಇದ್ದೇ ಇರುತ್ತೆ. ಎಲ್ಲ ಮನೆಯಲ್ಲೂ 4 ಜನನಾದ್ರು ಗಾಯಕರು ಇರ್ತಾರೆ, 6 ಜನ ಇದ್ದರೆ. ಹಾಗಾಗಿ ಹಾಡು ಅನ್ನೋದು ಅಭ್ಯಾಸ ಬಂದ್ಬಿಡ್ತದೆ, ಹಂಗೇನೆ ಬಂದ್ಬಿಡ್ತು. ಅಲ್ಲೇ ಒಂದು ಹಬ್ಬ ಆದ್ರೂ ದೇವ್ರ ನಾಮಗಳು ಹಾಡೋದು. ಇಲ್ಲಿ ಯಾವ್ದಾದ್ರು ಮದುವೆ ಇತ್ತು ಅಂದರೆ ಬೇರೆ ಯಾರನ್ನೂ ಕರ್ಸಂಗಿಲ್ಲ, ನಮ್ಮ ಫ್ಯಾಮಿಲಿಯವರೇ ಎಲ್ಲ ನುಡಿಸೋರು ಹಾಡೋರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇರ್ತಿದ್ರು. ಹಾಡ್ತಾ ಮತ್ತು ತಿದ್ದವರು ಮನೇಲೇ ಇದ್ರು, ಅಮ್ಮ ಅಪ್ಪ ಇಬ್ಬರು ಹೇಳ್ಕೊಡ್ತಾಯಿದ್ರು. ಅವರೇ ಅಮ್ಮನೇ ಗುರುಗಳು ನಂಗೆ ಹಾಡೋದಕ್ಕೆ. ಸೊ ಒಂದು ಗೀತೆ ಯಾವುದಾದ್ರೂ ಒಂದು 2 ಸಾಲು? ಖಂಡಿತ ನಾನು ಹಾಡಿದಂಥ ಹಾಡೇ ಹಾಡ್ತೀನಿ, ಇದ್ದರೆ ಸಾಕೆ. ನನಗೆ ಈ ಒಂದು ಹಾಡನ್ನ ಕೊಟ್ಟಂತ, ಯಾಕಂದರೆ ಈ ಹಾಡು ಗೊತ್ತಿಲ್ಲದಿರೋ ಕನ್ನಡಿಗರಿಲ್ಲ. ಈ ಹಾಡನ್ನ ಕೊಟ್ಟಂತ ನಮ್ಮ ನಾಗಾಭರಣ ಸರ್ ಹಾಗೆ ನಮ್ಮ C ಯಶೋಧ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಅವ್ರಿಗೋಸ್ಕರ ಈ ಸಾಂಗು. ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ, ಕಾಲೊಂದಿದ್ದರೆ ಸಾಕೆ ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದೋಡೋಕೆ. ಹಾಡು ಕೇಳ್ತಾನೆ ಇರೋಣ ಅನಿಸುತ್ತೆ, ಅಷ್ಟು ಆಪ್ತವಾದ ಗೀತೆ. ಪ್ರಾಯಶಃ ಇವತ್ತಿಗೆ ನೀವು ತಿರುಗಿ ನೋಡಿದ್ರೆ ಎಂಥ ದೊಡ್ಡ ಮ್ಯೂಸಿಕಲ್ ಆಲ್ಬಮ್ ಇವತ್ತಿನ ಥರ ಯೂಟ್ಯೂಬ್ ಎಲ್ಲ ಇರಲಿಲ್ಲ ಆಗ. ಪ್ರಾಯಶಃ ಅದೆಲ್ಲ ಇದ್ದಿದ್ರೆ ಇವಾಗ ನಾವೇನೋ ಮಿಲಿಯನ್ ಗಟ್ಲೆ ಅಂತ ಹೇಳ್ತಿದ್ವಿ, ಅದನ್ನ ಕೌಂಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಆ ಸಾಂಗ್ ಹಾಡಿದಾಗ ನಿಮಗೆ ನೀವು 4ನೇ ಕ್ಲಾಸ್, 11 ವರ್ಷ ಆಯಿತು ನನಗೆ. ಅಂದರೆ ಆ ಒಂದು ಆಲ್ಬಮ್ಗೆ ಆಗಿನ ಕಾಲಕ್ಕೆ ಈ ಥರ ಒಂದು ನೀವು ಹೇಳ್ದಂಗೆ ಯೂಟ್ಯೂಬ್ ಇದೆಲ್ಲ ಏನೂ ಇಲ್ಲದೇ ಪ್ಲಾಟಿನಮ್ ಡಿಸ್ಕ್ ಪಡ್ಕೊಂಡಿದ್ದು. ಆಗ ಪ್ಲಾಟಿನಮ್ ಡಿಸ್ಕ್ ತೊಗೊಳ್ಳೋದು ಅಂದರೆ ದೊಡ್ಡ ವಿಷಯ ಅದು. ಅಂದರೆ ಅಷ್ಟು ಮಾರಾಟ ಆಗಿತ್ತು ಕ್ಯಾಸೆಟ್ಸ್, ಆಡಿಯೋ. ಪ್ಲಾಟಿನಮ್ ಡಿಸ್ಕ್ ತೊಗೊಂಡಿತ್ತು, ಆ ಲೆವೆಲ್ಗೆ ರೀಚ್ ಆಗೋಗಿತ್ತು. ಅದು ಮೂವಿನೂ ಅಷ್ಟೇ, ಆಡಿಯೋನೂ ಅಷ್ಟೇ. ಹೇಗೆ ಬಂತು ಅವಕಾಶ? ಯಾಕಂದರೆ ನಾನು ಗಮನಿಸಿದೆ, ಇವಾಗ S ಜಾನಕಿ ಅವರು, LR ಈಶ್ವರಿ ಅವರು, P ಸುಶೀಲ್ ಅವರೆಲ್ಲ, ವಾಣಿ ಜಯರಾಮ್ ಅವರೆಲ್ಲ ತುಂಬ ಪೀಕಲ್ಲಿದ್ದಂತಹ ಸಮಯ. ಆಗ ಹೇಗಿತ್ತು ಅಂತ ಹೇಳಿದ್ರೆ, ಈ ಮಗು ವಾಯ್ಸೆಲ್ಲ BR ಛಾಯಾ ಅವ್ರು ಹಾಡೋರು, ಕೆಲವೊಂದು ವಾಯ್ಸ್ಗಳನ್ನ ಇಂಥವ್ರ ಹತ್ರ ಹಾಡಿಸ್ಬೇಕು ಅಂತ ಇರ್ತಿತ್ತು. ಸೊ ಅಂಥ ಸಮಯದಲ್ಲಿ ಒಂದು ಸಣ್ಣ ಹುಡುಗಿ ಹತ್ರ ಹಾಡಿಸ್ಬೇಕು ಅನ್ನೋ ಪರಿಕಲ್ಪನೆ ವಿಶೇಷವಾದದ್ದು. ಸೊ ಹೇಗೆ ಅವಕಾಶ ಸಿಕ್ತು? ಅಂದರೆ ಚಿನ್ನಾರಿ ಮೊದಲನೇದಾಗಿ ನನಗೆ ಅಮ್ಮ ಆಲ್ರೆಡಿ ಫೀಲ್ಡಲ್ಲಿ ಇದ್ದಿದ್ದರಿಂದ ಹಂಸಲೇಖ ಸರ್ ತುಂಬ ಹಾಡಿಸ್ತಾಯಿದ್ರು. ಅವರೇ ತುಂಬ ಹಾಡಿಸಿರೋದು ನನ್ನ. ಭಾಳ ಕಂಫರ್ಟ್ ಇರ್ತೈತೆ ಅವ್ರ ಜೊತೆ ಹಾಡುವಾಗ, ಹಾಡಿಸೋರು ತುಂಬ ಚೆನ್ನಾಗಿ. ಅವರೇ SP ಸರ್ ಜೊತೆ ಒಂದು ಸಾಂಗ್ ಹಾಡಿಸಿದ್ರು. ಅವಾಗ ಅಂದರೆ ಚಿನ್ನಾರಿ ಮುತ್ತಾಗ ಮುಂಚೆ SP ಸರ್ ಜೊತೆ ಹಾಡ್ಬಿಟ್ಟಿದ್ದೆ ನಾನು. ಶಂಕರ್ ನಾಗ್ ಅವ್ರ ಸಿನಿಮಾ? ಇಲ್ಲ, ಶಂಕರ್ ನಾಗ್ ಅವ್ರ ಸಿನಿಮಾ ಮೊದಲನೇ ಸಿನಿಮಾ ನಾನು ಹಾಡಿದ್ದು. ಆಗ ನಂಗೆ ಒಂದು 3-4 ವರ್ಷ. ಯಾವ ಹಾಡು? ಅದು ಅಷ್ಟು ನೆನಪಿಲ್ಲ ನನಗೆ. ರಕ್ಷಕರೇ ಭಕ್ಷಕರು ಅಂತ ಅದು ರಿಲೀಸ್ ಆಗಲಿಕ್ಕೆ ಅಷ್ಟರೊಳಗೆ ಶಂಕರ್ ನಾಗ್ ಅವ್ರು ತೀರ್ಕೊಂಡ್ಬಿಟ್ರು. ಬಟ್ ಅವ್ರು ಅಲ್ಲಿದ್ದರು. ಅವ್ರು ನನ್ನ ಎತ್ಕೊಂಡು ಮುದ್ದಾಡಿ ನನಗೆ ಚಾಕ್ಲೇಟ್ ತಗೋ ಅಂತ ₹100 ಕೊಟ್ಟರು ಕೈಗೆ. ನೆನಪಿದೆ ನಂಗೆ. ಅಪ್ಪ ಅಮ್ಮ ಇದ್ದು ಅವ್ರು ರೆಕಾರ್ಡಿಂಗ್ ಹೋಗಿದ್ರು. ಮಗುದೊಂದು 2 ಬಿಟ್ಟಿದ್ದೆ ಹಾಡಬೇಕು ಅಂದಾಗ ನಮ್ಮಮ್ಮ ನನ್ನ ಮಗಳು ಹಾಡ್ತಾಳೆ ಅಂತ ಹಾಡಿಸಿದ್ರು. ನಮ್ಗೆ ಅವಾಗ ಭಯ ಎಲ್ಲ ಏನಿಲ್ಲ, ಯಾಕಂದ್ರೆ ಗೊತ್ತಿಲ್ಲ ಅದೆಲ್ಲ. ನೀವು ಹೇಳಿದಂಗೆ ನಮ್ಗೆ ಇದೆಲ್ಲ ದೊಡ್ಡ ವಿಷಯ ಅಂತಲೇ ಗೊತ್ತಿಲ್ಲ, ಹಾಡೋದಷ್ಟೇ. ಹಂಗೆ ಶುರುವಾಗಿದ್ದು. ಚಿನ್ನಾರಿ ಮುತ್ತನೂ ಹಾಗೇನೆ. ಅಂದರೆ ಅಮ್ಮಂಗೆ ಕೇಳಿದ್ರು, ನಿಮ್ಮ ಮಗಳು ಹಾಡ್ತಾಳಲ್ಲ, ಕರ್ಕೊಂಡು ಹೋಗೋಣ ಅಂತ. ಯಾಕಂದರೆ ಆ ಸಾಂಗ್ಗೆ ತುಂಬ ಜನ ವಾಯ್ಸ್ನ ಟೆಸ್ಟ್ ಮಾಡಿದ್ರು. C ಯಶೋಧ್ ಅವ್ರ ಕಡೆಗೆ ನನ್ನ ವಾಯ್ಸು ಇಷ್ಟ ಆಗಿ ನನಗೆ ಆ ಸಾಂಗ್ನ ಹಾಡಿಸಿದ್ರು. ನನಗೆ
ಇವತ್ತಿಗೂ ಸುಗಮ ಸಂಗೀತ ಕ್ಷೇತ್ರ ಅಂತ ಬಂದಾಗ ಸಿ ಅಶ್ವಥ್ ಅವ್ರು ಎಷ್ಟೋ ಜನರ ಆರಾಧ್ಯ ದೈವ. ಹೌದು, ಅವರ ಕಂಪೋಸಿಷನ್ ಹಾಡಬೇಕು ಅನ್ನೋದು ಎಷ್ಟೋ ಗಾಯಕರ ಕನಸಾಗಿತ್ತು. ಹೌದು ಹೌದು. ನನಗೆ ಬಹಳಷ್ಟು ಜನ ಅದನ್ನೇ ಹೇಳ್ತಾರೆ, ಅವ್ರನ್ನ ಮೆಚ್ಚಿದ್ರೆ ತುಂಬ ದೊಡ್ಡ ವಿಷಯ ಅದು ಅಂತ. ಆಮೇಲೆ ಅವ್ರು ಅಷ್ಟು ಇಷ್ಟಪಟ್ಟು ಹಾಡಿಸಿದ್ರು ನನ್ನ ಹತ್ರ. ತುಂಬ ಖುಷಿಯಾಗಿ ಹಾಡನ್ನ ಕೇಳೋರು. ಆಮೇಲೆ ಅದು ಬಂದ ಮೇಲೂ ಭಾಳಷ್ಟು ಕಡೆ ಗೆಸ್ಟಾಗಿ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಅವರನ್ನೇ. ಬಾ ಇವತ್ತು ಇಲ್ಲಿ ಕರ್ತಿದ್ದಾರೆ, ನೀನು ಬಂದಲ್ಲಿ ಹಾಡು ಅಂತ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದು ನನ್ನ ಸೌಭಾಗ್ಯ ಅದು ನನಗೆ. ಓಕೆ, ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರಿಗೆ ಪ್ರಶಸ್ತಿಯನ್ನು ತಂದು ಕೊಟ್ಟಿದ್ದಲ್ಲದೆ ತಮ್ಮ ಹಾಡು ಕೂಡ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಆಗಿತ್ತು. ಬಟ್ ನಮಗೆ ಬರಲಿಲ್ಲ. ನನಗೆ ಅಲ್ಲ, ಬಂದಿಲ್ಲ ಅನ್ನೋದು ಬೇರೆ ವಿಚಾರ. ಆಗಿನ ಜಮಾನದಲ್ಲಿ ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇತ್ತು, ಅಂತ ಒಂದು ಸಿನಿಮಾ ಆಯ್ಕೆ ಆಗುತ್ತೆ, ಅದ್ರಲ್ಲಿ ಈ ಹಾಡು. ನೀವು ಪೈಪೋಟಿ ಮಾಡಿದ ಗಾಯಕರೆಲ್ಲರೂ ಕೂಡ 2,000, 3,000, 5,000 ಹಾಡ್ದವ್ರೇನೆ. ಹೌದು. ಅಂದರೆ ನೋಡಿ, ಆಗಿನ ಕಾಲಕ್ಕೆ ಈಗ ನಮ್ಮ ತುಂಬ ಜನ ಬೇಬಿ ಸಿಂಗರ್ಸ್ ಎಲ್ಲ ಸಿಗ್ತಾರೆ. ಬಟ್ ನನಗೆ ಹೆಮ್ಮೆ ಏನಂದರೆ ನಾನೇ ಮೊದಲನೇ ಬೇಬಿ ಸಿಂಗರ್. ಅವಾಗ ಹೆಸರಲ್ಲಿ ಚಾಲ್ತಿಯಲ್ಲಿ ಇದ್ದಂಥವಳು. ಅಂದರೆ ಅವಾಗೆಲ್ಲ ಹುಡುಗರಿಗೆ ನಾನೇ ಹಾಡ್ತಾ ಇದ್ದಿದ್ದು. ಹುಡುಗಿಗೆ ಜಾನಕಿ ಅಮ್ಮ ಹಾಡೋರು, ಹುಡುಗರಿಗೆ ಮಾಸ್ಟರ್ ಅನ್ನೋದವ್ರಿಗೂ ನಾನು ಹಾಡಿದ್ದೆ, ಬೇಬಿ ಶಾಮಿಲಿಗೆ ಜಾನಕಿ ಅಮ್ಮ ಹಾಡಿದ್ರು, ಆ ಥರ. ಸೊ ಮಕ್ಕಳು ಅಂತ ಅಂದಾಗ ನನ್ನ ಕರೆಯೋರು ಹಾಡೋದಕ್ಕೆ. ರಿಯಾಲಿಟಿ ಶೋ ಇಲ್ಲದ ಜಮಾನದಲ್ಲಿ. ಹೌದು. ಇನ್ನೊಂದು ಗೀತೆ 1-2 ಸಾಲ ಹಾಡಬಹುದಾ? ಹಾಂ, ಸಂಕ್ರಾಂತಿದೆ ಹಾಡ್ಬೇಡ. ಅಂದರೆ ಯೂಶಲಾಗಿ ಎಲ್ಲರೂ ಸಂಕ್ರಾಂತಿ ಬಂತು ಹಾಡ್ತಾರೆ. ನೀವು ಹೇಳಿದ್ರಿ ಸುಗ್ಗಿ ಅಂತ ಹೇಳಿದ್ರಿ, ಭಾಳ ಸೊಗಸಾಗಿ ಹೇಳಿದ್ರಿ ನೀವು. ಇವತ್ತು ಸುಗ್ಗಿ ಅಂದರೆ ಎಲ್ಲ ನಮ್ಮ ಭತ್ತ ಇರ್ಬೋದು. ಊರಲ್ಲಿ ನಾನು ಅದನ್ನೆಲ್ಲ ನೋಡಿದ್ದೀನಿ ನಮ್ಮ ಹಳ್ಳಿಗಳಲ್ಲಿ. ಯಾಕಂದರೆ ಹಳ್ಳಿ ಒಂದು ಬ್ಯಾಕ್ಗ್ರೌಂಡ್ ಇದೆ ನಮ್ಮದು, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿ. ಅದ್ರದ್ದೊಂದು 2 ಲೈನ್ ಹಾಡೋಣ ಅಂತ. ಹಳ್ಳಿ ಹಾಡು ತಂದ ನನ, ಹಳ್ಳಿ ಪಾಡು ತರನ ನನ, ನಮ್ಮ ಭೂಮಿ ತಾಯಿ, ನಮ್ಮ ಭೂಮಿ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹೋಯ್ ಹಳ್ಳಿ ಹಾಡು ತಂದ ನನ. ಹಳೆಯ ಒಂದು 90-2000 ದಶಕದಲ್ಲಿ ಬಂದಿರೋ ಹಾಡುಗಳು, ನೀವು ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇವತ್ತಿಗೂ ನೋಡಿ, ನೀವು ಯಾವುದೇ ಸಿಚುವೇಶನ್ಗೂ ಆ ಹಾಡನ್ನ ಕೇಳಿದ್ರೆ ನಿಮಗೆ ಕನೆಕ್ಟ್ ಆಗುತ್ತೆ ಅದು ಅಲ್ವಾ. ಅವಾಗ ಬರೆದವರು ಹಂಗೆ ಬರೀತಾ ಇದ್ರು. ಅಂದರೆ ಈಗ ಬರೆಯೋರು ಡೈರೆಕ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಅವಾಗಿಂದ ಹಾಡುಗಳು ಹಂಗಿರ್ತಾ ಇತ್ತು. ಕನೆಕ್ಟ್ ಆಗ್ತೀವಿ ನಾವು, ಇವತ್ತಿಗೂ ಕನೆಕ್ಟ್ ಆಗ್ತೀವಿ ಎಲ್ಲ. ರೈಟ್. ಓಕೆ, ಈಗ ಸಿನಿಮಾ ಹಾಡೋದ್ರಿಂದ ಪ್ರಾರಂಭ ಮಾಡ್ತೀರಿ. ಸೊ ಆಗ ನಿಮ್ಗೆ ಇವಾಗ ಓದಬೇಕು ಅಂತ ಜಾಸ್ತಿ ಆಸಕ್ತಿ ಇರ್ತಿತ್ತಾ, ಅಥವಾ ಇಲ್ಲ ಇದನ್ನ ಏನು ಮಾಡೋದನ್ನೋ ಪ್ರಶ್ನೆ ಬರ್ತಿತ್ತಾ, ಒತ್ತಡ ಇರ್ತಿತ್ತಾ? ಒತ್ತಡ ಅಂದರೆ ಹಾಡು ಅನ್ನೋದು ಒತ್ತಡ ಅನಿಸ್ತಾ ಇತ್ತು ನನಗೆ ಅವಾಗ. ಇವಾಗಿನಷ್ಟು ಬುದ್ಧಿ ಇದ್ದಿದ್ರೆ ಅಯ್ಯೋ ಅಂತ ಚಾನ್ಸ್ ಆಪರ್ಚುನಿಟಿ ಇದು ಅಂತ ಅನ್ಸೋದು. ಆವಾಗ ಅಷ್ಟು ಗೊತ್ತಿಲ್ಲ ನನಗೆ, ಯಾಕಂದರೆ ಎಲ್ಲ ಈಸಿಯಾಗಿ ಸಿಕ್ಬಿಡ್ತು. ಎಸ್ ಪಿ ಸರ್ ಅವ್ರ ಜೊತೆ ನಾನು 4ನೇ ಕ್ಲಾಸಲ್ಲಿ ಇರುವಾಗ ಎಸ್ ಪಿ ಸರ್ ಜೊತೆ ಆಡ್ತೀನಿ ಅಂದರೆ ಎಂಥ ದೊಡ್ಡ ವಿಷಯ ಅದು. ಈಗ ಎಲ್ಲೋ ಕಾಯ್ತಾರೆ, ಎಸ್ ಪಿ ಸರ್ ಅಂದರೆ ಈಗ ಬಿಡಿ ಅವ್ರು ನಮಗೆ ಸಿಗಲ್ಲ. ಆಗ ನನ್ನ ಪುಣ್ಯ ಅವ್ರ ಜೊತೆ ನಾನು ಫಿಲಮ್ಗೆ ಹಾಡ್ಬಿಟ್ಟಿದ್ದೆ. ಸೊ ಅದು ನಂಗೆ ಒಂಥರ ಆರಾಮಾಗಿ ಸಿಕ್ಬಿಡ್ತಲ್ವಾ. ಆರಾಮ ಯಾರು ಆಡೋದು ಹೋಗಿ ಬರೋದು ಅಂತ. ಬಟ್ ನನಗೆ ಆಸೆ ಇದ್ದಿದ್ದು ಒಂದು ಸ್ಪೋರ್ಟ್ಸ್. ನಾನು ವಾಲಿಬಾಲ್ ಪ್ಲೇಯರು. ನಾನು ವಾಲಿಬಾಲಲ್ಲಿ ದೊಡ್ಡದಾಗಿ ನಾನು ಸಾಧನೆ ಮಾಡಬೇಕು, ನಾನು ಸ್ಪೋರ್ಟ್ಸಲ್ಲಿ ಇರಬೇಕು ಅನ್ನೋದು ಭಾಳ ಆಸೆ ಇತ್ತು. ಅಮ್ಮನಿಗೆ ಓದಬೇಕು ಅಂತ ಆಸೆ, ಅಪ್ಪನಿಗೆ ನಾನು ಹಾಡಬೇಕು ಅಂತ ಆಸೆ. ಬಟ್ ಕಡೆಗೆ ಬಂದಿದ್ದು ಹಾಡೋದು ಕಡೆನೇ ಬಂದಿತ್ತು. ಓಕೆ. ಸೊ ಯಾವತ್ತಾದರೂ ಅನ್ಸದ್ದಿದೆಯಾ ಕಲೆ ಅಂತ ಪ್ರಾರಂಭ ಮಾಡಿದ ಮೇಲೆ, ಇಲ್ಲ ಇದು ನನ್ನ ಒಳ್ಳೆ ಆಯ್ಕೆ, ನಾನು ಮಾಡಿದ ಸರಿ ಇದೆ ಅಂತ ಅನಿಸ್ತೀಯಾ? ನನ್ನ ಆಯ್ಕೆ ಅನ್ನೋದಕ್ಕಿಂತ ದೇವ್ರು ನನಗೆ ಕೊಟ್ಟಂಥ ಒಂದು ಇದು ಅಂತ ವರ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಒಂದು 4 ಜನ ನಮ್ಮೆಲ್ಲೋ ಗುರುತಿಸಿ ನಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತಂದರೆ ಅದು ತುಂಬ ದೊಡ್ಡ ವಿಷಯ. ಅದು ತುಂಬ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆಮೇಲೆ ಅದೆಲ್ಲದಕ್ಕಿಂತ ಮೀರಿ ನಾನು ಹಾಡು ಬರೀತೀನಿ. ಯಾವತ್ತೂ ಏನೋ ಅನಿಸ್ದಾಗ ಕೂತ್ಕೊಂಡು ಬರೆಯೋದು, ಇಲ್ಲ ಅನ್ನಿಸ್ದಾಗ ಹಾಡೋದು, ಕೇಳುವಾಗ ಎಷ್ಟು ಖುಷಿ ಇರುತ್ತೋ ಹಾಡ್ಕೊಳ್ಳೋದು ಅಷ್ಟೇ ಖುಷಿ ಇರುತ್ತೆ. ಸೊ ಆ ದೇವರು ಅದು ನಮಗೆ ಕೊಟ್ಟಿದ್ದಾನೆ ಅಲ್ವಾ, ಅದು ಖುಷಿ. ಆಮೇಲೆ ನಾವು ಹಾಡೋದ್ರಿಂದ ಒಂದು 4 ಜನಕ್ಕೆ ಸಂತೋಷ ಸಿಗುತ್ತೆ, ಅದು ಇನ್ನೂ ಒಂದು ಖುಷಿ. 4 ಜನಕ್ಕೆ ಖುಷಿ ಪಡಿಸೋದು ಇನ್ನೂ ದೊಡ್ಡ ವಿಷಯ ಅನಿಸುತ್ತೆ ನನಗೆ ಯಾವಾಗ. ಸೊ ನೀವು ಯಾವಾಗ, ಆಗ ನಾವು ಈ ಥರ ಕಾನ್ಸರ್ಟ್ ಅನ್ನೋ ಭಾಷೆಯಲ್ಲಿ ಇರಲಿಲ್ಲ, ಆರ್ಕೆಸ್ಟ್ರಾ ಅಂತ ಹೇಳ್ತಿದ್ದು. ಹೌದು. ನೀವು ಮೊದಲನೇ ಬಾರಿ ಹಾಡಿದ ನೆನಪಿದ್ಯಾ? ಅಂದರೆ ಸ್ಟೇಜ್ಗೆ ಹೋಗಿ ಹಾಡಿದ್ದು? ಹಾಂ, ಖಂಡಿತ. ಯಾಕಂದರೆ ನಮ್ಮ ತಂದೆದು ಆರ್ಕೆಸ್ಟ್ರಾ ಇತ್ತು. ನೀವು ಹೇಳ್ದಂಗೆ ಆರ್ಕೆಸ್ಟ್ರಾ ಅನ್ನೋದು ತುಂಬ ದೊಡ್ಡ ವಿಷಯ ಅವಾಗ. ಈಗ ಎಲ್ಲ ಹೆಂಗೆ ಈ ಕಾನ್ಸರ್ಟ್ ಅಂತ ಹೋಗಿ ನಿಂತ್ಕೊಂಡು ಟಿಕೆಟ್ ಕೊಟ್ಟು ನೋಡ್ತಾರೆ, ಆಗ ಆರ್ಕೆಸ್ಟ್ರಾಗೆ ಕ್ಯೂನಲ್ಲಿ ನಿಂತ್ಕೊಂಡು ನೋಡೋರಂತೆ. ನಮ್ಮ ತಂದೆ ನಮ್ಮಮ್ಮನೂ ಹೇಳ್ತಾ ಇರ್ತಾರೆ ಅದನ್ನು. ಸೊ ಅವಾಗ ಹೆಂಗೆ ಅಂದರೆ ಒಂದು ನಮ್ಮಮ್ಮ ಹಾಡು ಅಂತಂದರು. ನಾನು ಮೊದಲನೇ ಸಾಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಿದ್ದು ನೋಡಮ್ಮ ಹುಡುಗಿ ಪ್ರೇಮಲೋಕ ಸಾಂಗ್. ಹೇಳಿ ಕೇಳಿ ರವಿಚಂದ್ರನ್ ಅಭಿಮಾನಿ ತಾವು, ದೊಡ್ಡ ಅಭಿಮಾನಿ. ಅದಕ್ಕೆ ಆಮೇಲೆ ಬರ್ತೀನಿ. ಸೊ ಆ ಹಾಡು ಹಾಡಿದ್ರಿ, ಆಗ ನಿಮ್ಗೆ ಏನು ಏಜ್ ಇತ್ತು? ಆಗ ಎಷ್ಟು 87 ಅದು ರಿಲೀಸ್ ಆಗಿದ್ದು.
ಅದೇ ಒಂದು 8 ವರ್ಷ ಇರ್ಬೋದು, 7 ವರ್ಷ 8 ವರ್ಷ ಇರ್ಬೋದು ನನಗೆ. ಹೇಗಿತ್ತು ಅವಾಗಿನ ಪ್ರತಿಕ್ರಿಯೆ? ನೋಟ್ಗಳೆಲ್ಲ ತಂದು ಕೊಡೋ ಜಮಾನ ಅಲ್ವಾ ಅದು? ಅದು ಹಾರ ಎಲ್ಲ ಹಾಕ್ಬಿಡೋರು ನೋಟ್ದು. ನಾವು ಫುಲ್ಲು ಏನು ಹೇಳ್ಕೊಂಡು ಫುಲ್ ದಿಮಾಕ್ಲಿಗೆ ಅಂದರೆ ಹೇಳಿದಲ್ಲ, ಆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಸಿಕ್ಬಿಡ್ತಲ್ವ ನಮಗೆ. ಸೊ ತುಂಬ ಬಿಡಪ್ಪ ಅಂತ. ಆ್ಯಂಡ್ ಆವಾಗಲೇ ಸ್ಕೂಲ್ಗಳಲ್ಲಿ ನಮ್ಮ ಒಂಥರ ಸೆಲೆಬ್ರಿಟಿ ಥರನೇ ನೋಡ್ತಾ ಇದ್ದೆ, ಯಾಕಂದರೆ ಅವೆಲ್ಲ ಮೂವಿಗೆಲ್ಲ ಹಾಡ್ಬಿಟ್ಟಿದ್ದೆ. ಆಮೇಲೆ ನನಗೆ ಶೀಲ್ಡ್ಗಳು ಕಪ್ಪುಗಳೆಲ್ಲ ಸಿಗೋದು. ಸೊ ಸ್ಕೂಲಲ್ಲೂ ತುಂಬ ಚೆನ್ನಾಗಿ ನಾನು ಎಲ್ಲರೂ ಟ್ರೀಟ್ ಮಾಡೋ, ನಮ್ಮ ಟೀಚರ್ಸ್ ಇರ್ಬೋದು, ಪ್ರಿನ್ಸಿಪಲ್ ಇರ್ಬೋದು. ಮಾರ್ಕ್ಸ್ ಕೂಡ ಹಾಕ್ಸ್ಕೊಂಡ್ಬಿಟ್ಟಿದ್ದೆ ಒಂದ್ಸಲ ಹಾಡ್ಬಿಟ್ಟು. ಕಮ್ಮಿ ಬಂದಿತ್ತಂತ 1-2 ಮಾರ್ಕ್ಸ್ ಕೊಡಿ ಅಂತ ಹಾಡ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದುಂಟು ಸ್ಕೂಲಲ್ಲಿ ನಾನು. ಓಕೆ, ಬೆಳೀತಾ ಬೆಳೀತಾ ಇದು ಸಂಗೀತವೇ ಬದುಕಾದಾಗ ನೀವು ಎರಡೂ ಥರದ ಜನ್ರೇಷನ್ ನೋಡಿದ್ರ. 8 ವರ್ಷದಲ್ಲಿದ್ದಾಗ ಆರ್ಕೆಸ್ಟ್ರಾ ನೋಡಿದ್ರ, ಇವತ್ತಿನ ಕಾನ್ಸರ್ಟ್ಸ್ ತನಕ ನೋಡಿದ್ರ, ಇವತ್ತು ಬಹಳ ಕಡೆ ತುಂಬ ಕಾರ್ಯಕ್ರಮಗಳನ್ನು ನೀಡ್ತಿದ್ದೀರಿ. ಸೊ ಈ 2 ವರ್ಷನ್ ನೋಡಿದಾಗ ಹೇಗಿದೆ ಅನಿಸುತ್ತೆ ಜೀವನ? ಅಂದರೆ ಈಗ ಅದೇ ಹೇಳಿದ್ನಲ್ಲ, ಮುಂಚೆ ಡಿಮ್ಯಾಂಡ್ ಇರ್ತಿತ್ತು, ಈಗ ಕಾನ್ಸರ್ಟ್ ಅಂತದಾಗ ಡಿಮ್ಯಾಂಡ್ ಸಿಗುತ್ತೆ. ಅಂದರೆ ನೀವು ಟಿ ವಿಲಿ ಕಾಣಿಸ್ಕೊಂಡ್ರೆ ನಿಮಗೆ ಡಿಮ್ಯಾಂಡ್ ಬೇರೆ. ಮುಂಚೆ ಹಾಗಲ್ಲ, ಒಬ್ಬ ಗಾಯಕ ಈ ಒಂದು ಆರ್ಕೆಸ್ಟ್ರಲ್ಲಿ ಇದ್ದಾನೆ ಅಂತಂದರೆ ಅದು ಆ ಆರ್ಕೆಸ್ಟ್ರಾ ನೋಡೋಕ್ಕೋಸ್ಕರ, ಆ ಗಾಯಕನಿಗೋಸ್ಕರ ಬರೋರು, ಗಾಯಕಿಗೋಸ್ಕರ ಬರೋರು. ಈಗ ಟಿ ವಿಲಿ ಕಾಣಿಸ್ಕೊಂಡ್ರೆ ಮಾತ್ರ ಆ ಬೆಲೆ ಸಿಗುತ್ತೆ ನಮಗೆ. ಅಂದರೆ ರೆಗ್ಯುಲರಾಗಿ ಹಾಡೋರಿಗೆ ಕಮ್ಮಿ, ಗುರ್ತಿಸೋದು ಕಮ್ಮಿ. ಒಂದು 100 ಜನದಲ್ಲಿ ಒಂದು 10 ಜನಗಳು ಚೆನ್ನಾಗಿ ಆಡ್ತಾರೆ ಇವರು ಅನ್ಬೋದು. ಮಿಕ್ತವರೆಲ್ಲ ಟಿ ವಿಲಿ ಯಾರು ಕಾಣಿಸ್ಕೊತಾರೆ, ಅವ್ರು ಬಂದರೆ ಅವ್ರು ಬರಬೇಕು, ಇವ್ರು ಬರಬೇಕು. ಸೊ ಆ ಫೇಮ್ ಅನ್ನೋರು ಇದ್ದಾಗ ಅಲ್ಲಿ ಬೆಲೆ ಜಾಸ್ತಿ ಇರುತ್ತೆ. ಅದೆರಡು ನೋಡ್ಬಿಟ್ಟಿದ್ದೀನಿ ನಾನು. ಓಕೆ, ನೀವು ಆಗಲೇ ಹೇಳಿದ್ರಿ ನಿಮ್ಮ ಅಜ್ಜಿಯವರು ತುಂಬ ಚೆನ್ನಾಗಿ ಬರೀತಾ ಇದ್ರು ಅಂತ. ಹೌದು. ನೀವು ಕೂಡ ಇತ್ತೀಚೆಗೆ ತುಂಬ ಸಾಂಗ್ಸ್ ಬರೀತೀರಿ. ಅದೊಂಥರ ಹೊಸ ತಲೆಮಾರಿಗೆ ತುಂಬ ಹಿಡಿಸುವಂತಹ ಗೀತೆಗಳು. ಬೇರೆಯವ್ರ ಹತ್ರ ಹಾಡಿಸ್ತೀರಿ ಕೂಡ, ಅದು ದೊಡ್ಡ ವಿಚಾರ. ಯಾಕಂದರೆ ತುಂಬ ಜನ ಅವ್ರು ಬರೆದು ಅವ್ರು ಹಾಡ್ತಾರೆ, ನೀವು ಬರೆದು ಬೇರೆಯವ್ರ ಹತ್ರ ಹಾಡಿಸ್ತೀರಿ, ಎರಡೂ ಮಾಡ್ತೀರಿ. ಸೊ ಈ ಬಾಲ್ಯದಲ್ಲಿ ಅಜ್ಜಿ ಬರಿತಿದ್ದ ದಿನಗಳಲ್ಲಿ ಹಬ್ಬ ಅಂತ ಬಂದಾಗ ಸೊ ಹೇಗಿರ್ತಾ ಇತ್ತು? ಹಾಡುಗಳನ್ನೆಲ್ಲ ನೀವು ಹಾಡ್ತಾ ಇದ್ದಿದ್ದು, ಆಚರಣೆ ಮಾಡ್ತಾ ಇದ್ದಿದ್ದೆಲ್ಲ? ನಿಜ ಹೇಳ್ಬೇಕಂದ್ರೆ ನನಗೆ ಬೋರ್ ಆಗ್ಬಿಡೋದು. ಅಂದರೆ ಏನಾಗುತ್ತೆ, ಬರೀ ಹಾಡು 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 ಅಂದಾಗ. ಆಮೇಲೆ ನಮ್ಮ ಅಜ್ಜಿಗೆ ನಾನು ಹಾಡೋದು ತುಂಬ ಇಷ್ಟ. ಅವರಿಂದ ಈ ಹಾಡಾಡು ಆ ಹಾಡಾಡು ಅಂತ ಒಂದು ಹಾಡಿದ್ರೆ ಒಂದು 10 ಹಾಡು ಆಡ್ಸೋರೆಲ್ಲ ಬೇಜಾರಾಗೋಗ್ತಿತ್ತು. ಬಟ್ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಅಜ್ಜಿ ದೇವ್ರ ಮುಂದೆ ನಿಂತ್ಕೊಂಡು ಹಾಡ್ಬಿಡೋರು, ಯಾವುದೇ ದೇವಸ್ಥಾನಕ್ಕೆ ಹೋದರು. ಆಗ ಅಲ್ಲಿರೋ ಪೂಜಾರಿಗಳಿರ್ಬೋದು, ಅಲ್ಲಿರೋ ಭಕ್ತರು ಇರ್ಬೋದು, ನಮ್ಮ ಅಜ್ಜಿನ ಹೆಂಗೆ ನೋಡೋರು ಅಂದರೆ ಒಂದು ಸೆಲೆಬ್ರಿಟಿ ಟ್ರೀಟ್ಮೆಂಟು. ನಮಗೂ ಅವ್ರ ಮೊಮ್ಮಕ್ಕಳು ಅಂತ ಅಲ್ಲಿ ಪೂಜೆ ಬೇರೆ ಥರನೇ ಇರ್ತಾಯಿತ್ತು. ಅದು ತುಂಬ ಎಂಜಾಯ್ ಮಾಡ್ತಿದ್ದೆ. ಮನೆಗಿಂತ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ನಮ್ಮ ಅಜ್ಜಿ ಹಾಡಿದಾಗ ದೇವ್ರ ಹಾಡುಗಳು, ಅವ್ರು ಬರೆದಿದ್ದ ಹಾಡುಗಳೇ ಹಾಡೋರು. ಆಮೇಲೆ ಆ ದೇವರಿಗೆ ಅಂತಲೇ ಒಂದಷ್ಟು ಬರೆದ್ಬಿಟ್ಟಿದ್ರು ನಮ್ಮ ಅಜ್ಜಿ. ಅದೆಲ್ಲ ಕೇಳಿದಾಗ ಆಮೇಲೆ ಆ ವೈಬ್ರೇಷನು ಹಾಗೆ ಇರ್ತಾಯಿತ್ತು ಆ ಹಾಡುಗಳು. ಇವತ್ತಿಗೂ ನಮ್ಮಮ್ಮ ಮನೇಲಿ ಪೂಜೆ ಮಾಡುವಾಗ ಆ ಹಾಡುಗಳೇ ಹಾಡಿ ಪೂಜೆ ಮಾಡ್ತಾರೆ. ಓಕೆ, ಸೊ ಅಜ್ಜಿ ಪಾತ್ರ ನಿಮ್ಮ ಬದುಕಲ್ಲಿ ತುಂಬ ಇಂಪ್ಯಾಕ್ಟ್ ಇದೆ. ತುಂಬ ಇದೆ. ಓಕೆ, ಸೊ ಅಮ್ಮ ಅಜ್ಜಿಯಿಂದ ವರದಾನವಾಗಿ ಬಂದ ಕಲೆ ಅಮ್ಮ ಬರಿತಾ ಇದ್ರಾ ಅಥವಾ ಹೇಗೆ? ಇಲ್ಲ, ಅಮ್ಮ ಬರಿತಾ ಇರಲಿಲ್ಲ. ಅವ್ರಿಗೆ ಕ್ಲಾಸಿಕಲ್ ಸಿಂಗಿಂಗ್ ನಾಲೆಜ್ ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ಅವ್ರು ಕ್ಲಾಸಿಕಲೆಲ್ಲ ಮಾಡಿದ್ರು. ಅಪ್ಪ ಏನೂ ಕಲ್ತಿರಲಿಲ್ಲ ಸಂಗೀತ, ಬಟ್ ಅಮ್ಮ ಪರ್ಫೆಕ್ಟಾಗಿ ಕಲ್ತಿದ್ರು. ಸ್ವರಗಳು ಬರೆಯೋದಿರ್ಬೋದು. ಅದಕ್ಕೆ ಇಳಯರಾಜ ಸರು ಚೆನ್ನೈಯಿಂದ ಬೆಂಗಳೂರಿಗೆ ಬಂದ್ರೂ ನಮ್ಮಮ್ಮನ ಹೆಸರಲ್ಲಿ ನಮ್ಮಮ್ಮನೇ ಟೀಮ್ ಅರೇಂಜ್ ಮಾಡ್ತಾಯಿದ್ದು ಹಾಡೋಕ್ಕೆ. ಅವರೇ ನೊಟೇಷನ್ಸ್ ಎಲ್ಲ ಬರ್ಕೋತಾ ಇದ್ದಿದ್ದು ನಮ್ಮಮ್ಮನೇ. ಅವ್ರು ಲೀಡ್ ಮಾಡ್ತಾಯಿದ್ರು ಟೀಮ್ನ. ನೀವು ಕೇಳಿರ್ಬೋದು ಹಳ್ಳಿ ಲಾವಣಿಯಲ್ಲಿ ಸಾಂಗ್, ಅದರಲ್ಲೆಲ್ಲ ಕೋರಸ್ ಎಲ್ಲ ಬರುತ್ತೆ. ಮುತ್ತು ಮುತ್ತು ನೀರ ಹನಿಯ ಆ ಸಾಂಗಲ್ಲಿ ಕೋರಸ್ ಎಲ್ಲ ಬರುತ್ತೆ. ಮುತ್ತು ಮುತ್ತು ನೀರ ಹನಿಯ ಕೋರಸ್ ಎಲ್ಲ ಬರುತ್ತೆ. ಅದೆಲ್ಲ ನಮ್ಮ ತಾಯಿ ಗ್ರೂಪ್ ಅವರೇ ಹಾಡಿರೋದೆಲ್ಲರೂ. ಸೊ ಅದಕ್ಕೆಲ್ಲ ಬರ್ಕೊಳ್ಳೋದೆಲ್ಲ ಫುಲ್ ನಮ್ಮ ಅಮ್ಮನೇ ಮೇಂಟೈನ್ ಮಾಡ್ತಾ ಇದ್ದಿದ್ದು. ನೀವೆಲ್ಲ ಇಳೆಯರಾಜ, SPB ಅಂತ ಎಷ್ಟು ಸಾರಾಸಕ್ತಾಗಿ ಹೇಳ್ತಿದ್ದೀರಿ. ಇವತ್ತಿನ ತಲೆಮಾರಿಗೆ ನಾವೆಲ್ಲ ಶಂಕರ್ ನಾಗೌರ್ ಅಂತ ನಾವು ಎಷ್ಟು ಪ್ರೀತಿಯಿಂದ ಹೇಳ್ತೀವಿ, ಆಟೋ ರಾಜ. ಇವತ್ತಿನ ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಶಂಕರ್ ನಾಗೌರ್ ಹೆಸರು ತಗೋತೀವಿ. ನೀವು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಿಲ್ಲ, ಅದೆಂಥ ಸೌಭಾಗ್ಯ ಅಂತ ತಾವು ಫೀಲ್. ಅಂದರೆ ಒಂದು ಬೇಜಾರೇನೆಂದರೆ ನನಗೆ ಅರಿದೇ ಇರೋವಂಥ ವಯಸ್ಸದು, ನಂಗೆ ಗೊತ್ತೇ ಇಲ್ಲ. ಅಂದರೆ ಅವರು ಶಂಕರ್ ನಾಗ್ ಅಂತ ಗೊತ್ತಷ್ಟೇ, ಬಟ್ ಅಷ್ಟು ಏನು ಗೊತ್ತಿರುತ್ತೆ ನನಗೆ. ಅವ್ರು ಎತ್ತ ಆಡಿಸಿದ್ದಾರೆ ನನ್ನ, ಅವರು ಎಣ್ಣೆ ಹಿಂಗಿಲಿ ನೆನಪಿದೆ ನನಗೆ. ಬಟ್ ಆಮೇಲೆ ಗೊತ್ತಾಗಿದ್ದು ನಂಗೆ ಅವ್ರು ಇಂಥವ್ರು ಅಂತ. ಯಾಕಂದರೆ ಇನ್ನು ಚಿಕ್ಕ ವಯಸ್ಸವಾಗ. ಸೊ ಈಚೆ ಬುದ್ಧಿ ಬಂದಾಗ ಇದ್ದಿದ್ದೇ ಚೆನ್ನಾಗಿರ್ತಿತ್ತು ಅಂತ ಒಂದು ಬೇಜಾರಿದೆ ಅಷ್ಟೇ. ಬಟ್ ಒಂದು ಕಡೆ ಸಮಾಧಾನ, ಅಟ್ಲೀಸ್ಟ್ ಅಷ್ಟಾರು ಕೆಲಸ ಮಾಡಿದ್ದೀನಲ್ಲ ಆ ವಯಸ್ಸಲ್ಲೇ ಅವ್ರ ಜೊತೆಗೆ ಅನ್ನೋದೊಂದು ಸಮಾಧಾನ ಇದೆ ನನಗೆ. ಎಜುಕೇಷನ್ ಅಂತ ಬಂದಾಗ ಹೇಗೆ ರೆಮೋ ತುಂಬ ಸ್ಟುಡಿಯೋಸ್ ಚೆನ್ನಾಗಿ ಓದ್ತಿದ್ರಾ? ಅಯ್ಯೋ, ಏನಂದರೆ ನಾನು ಕಾಲೇಜ್ ಸ್ವಲ್ಪ ಅಟೆಂಡ್ ಮಾಡೋದು ಕಮ್ಮಿ. ಯಾಕಂದರೆ ಶೋಸ್ ಹೋಗ್ತಾ ಇದ್ದೆ ಅವಾಗಲೇ. ಚಿಕ್ಕ ವಯಸ್ಸಿಂದಲೇ ನಾನು ಐ ವಾಸ್ ಇಂಡಿಪೆಂಡೆಂಟ್. ನಾನು ದುಡಿತಾ ಇದ್ದೆ ನಾನು. ಸೊ ಶೋಸ್ಗೂ ಹೋಗ್ತಾ ಇದ್ದೆ, ಕೆಲಸನ ಮಾಡಿ. ಬಟ್ ಮನೇಲಿ ಏನಂದರೆ ಅಮ್ಮಂಗೆ ಚೆನ್ನಾಗಿ ಓದಬೇಕು, ಅವ್ರಿಗೆ ಹೆಸರಾಳಾಗಬಾರ್ದು. ನನಗೆ ಎಲ್ಲ ಒಳ್ಳೆ ಮಾರ್ಕ್ಸು, ಒಳ್ಳೆ ಇದರಲ್ಲೇ ಪಾಸಾಗಿದ್ದೀನಿ. ಅವಾಗೆಲ್ಲ ಫಸ್ಟ್ ಕ್ಲಾಸ್ ಅಂದರೆ ದೊಡ್ಡ ವಿಷಯ, ಡಿಸ್ಟಿಂಕ್ಷನ್ ಲೆವೆಲ್ಲು. ಸೊ ಹಾಗೆ ಪಾಸಾಗಿ ಬಂದಿರೋದು. ಡಿಗ್ರಿನೂ ಮಾಡಿ ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗು ಮಾಡಿಕೊಂಡು ಜೊತೆಗೇನೆ ಓದ್ಕೊಂಡು ಪ್ರೋಗ್ರಾಮ್ಸ್ಗೂ ಹೋಗ್ತಾ ಇದ್ದೆ ನಾನು. ಓಕೆ, ಸೊ ಓದಲು ಯಾವತ್ತೂ ಕಮ್ಮಿ ಮಾಡ್ಕೊಂಡಿಲ್ಲ. ಅದು ಅಷ್ಟೇ. ಆಮೇಲೆ ನಂಗೆ ಇಷ್ಟ
ಓದೋಕ್ಕೆ ತುಂಬ ಇಷ್ಟ, ಲ್ಯಾಂಗ್ವೇಜ್ಗಳು ಕಲಿಯೋಕ್ಕೆ ತುಂಬ ಇಷ್ಟ. ಓಕೆ. ಸೊ ಇಂಟ್ರೆಸ್ಟ್ ಇಟ್ ಮಾಡಿ, ಯಾವ ಕೆಲಸ ಮಾಡಿದ್ರೆ ಇಂಟ್ರೆಸ್ಟ್ ಇಟ್ ಮಾಡ್ತೀನಿ. ಓಕೆ. ಸೊ ಯಾವತ್ತಾದರೂ ಈ ಸಿಂಗಿಂಗ್ ನೀವು ಮಾಡ್ಕೊಂಡೇ ಬಂದಿದ್ರಿ ಅಲ್ವಾ, ನೀವು ನಟಿ ಆಗ್ಬೋದು ಅಂತ ಏನಾದರೂ ಗೊತ್ತಿತ್ತಾ? ಯಾಕಂದರೆ ಖಂಡಿತ ಇಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ. ಓಕೆ. ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನೇ ಹೇಳ್ತಾ ಇರ್ತೀನಿ ನಾನು, ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಾರಲ್ಲ ಸೀನಿಯರ್ಸ್ ಆ್ಯಕ್ಟ್ ಮಾಡ್ತಾರೆ ಅಲ್ಲ, ನಮ್ದು ಇನ್ನೂ ಹೊಸದು. ಅಂದರೆ ನೀವು ನೋಡಿ, ನಿಜವಾಗ್ಲೂ ಇವತ್ತು ಖುಷಿಯಾಗಿ ಹೇಳ್ತೀನಿ, ಈ ಫೆಬ್ರವರಿ ಬಂದರೆ ನಾನು ಟೆಲಿವಿಷನ್ ಇಂಡಸ್ಟ್ರಿಗೆ ಕಾಲಿಟ್ಟು ಪ್ರಾಪರಾಗಿ ಕಾಲಿಟ್ಟು 10 ವರ್ಷ ಆಗುತ್ತೆ. ಮಜಾ ಟಾಕೀಸು 2015 ಫೆಬ್ರವರಿ ನಾನು ಬಂದಿದ್ದು. ಸೊ ಅಲ್ಲಿಂದ ಟೆಲಿವಿಷನ್ ಇಂಡಸ್ಟ್ರಿಗೆ ಬಂದು 10 ವರ್ಷ ಆಗುತ್ತೆ ನನಗೆ. ಸೊ ಇಲ್ಲ, ನಮ್ದು ಇನ್ನೂ ನಮಗೂ ಸೀನಿಯರ್ ವರ್ಕ್ ಮಾಡಿದವರೆಲ್ಲ ತುಂಬ ಜನ, ನಾನು ಹೇಳ್ತಾ ಇರ್ತೀನಿ, ಇಷ್ಟುದ್ದ ಡೈಲಾಗ್ಗಳೆಲ್ಲ ಅವರು ಸರಾಗವಾಗಿ ಹೇಳ್ತಾರೆ. ನನಗೆ ಭಯ, ಯಾಕಂದ್ರೆ ನಮ್ಗೆ ಹೊಸ್ತು. ಹಾಡಿದ್ರೆ ಟಾಕ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಆಡ್ಬೋದು, ಏನು ಬೇಕಾದ್ರೆ ಸ್ಟೇಜ್ ಮೇಲೆ ಹಂಗೆ ಹಾಡ್ಬಿಡ್ತೀನಿ, ಅದು ಈಸಿ ಅನಿಸುತ್ತೆ. ಅವ್ರು ಅದಂತ ಹೆಂಗ್ರಿ ಜ್ಞಾಪಕ ಇಟ್ಕೊಂಡಿರ್ತಾರೆ ಲಿರಿಕ್ಸ್ ಎಲ್ಲ ಅಂತ, ಯಾಕಂದ್ರೆ ಲಿರಿಕ್ಸ್ ನೋಡಲ್ಲ, ಹಂಗೆ ಹಾಡ್ತೀನಿ. ಇದು ನನಗೆ ಹೆಂಗಪ್ಪ ಅಂತ ಅನ್ಸುತ್ತೆ, ನನಗೆ ಒಂಥರ ಭಯ, ಇವತ್ತಿಗೂ ಭಯ. ಪ್ರತಿ ಸಲ ಕ್ಯಾಮ್ರಾ ಮುಂದೆ ನಿಂತಾಗಲೂ ಆ್ಯಕ್ಟ್ ಮಾಡ್ಬೇಕಾದ್ರೆ ಭಯ ಆಗುತ್ತೆ ನನಗೆ. ಟಿವಿಗೆ ಆಮೇಲೆ ಬರೋಣ, ಅದಕ್ಕಿಂತ ಮುಂಚಿತವಾಗಿ ಬಂದೆ ಯಾವುದಾದ್ರು ಸಾಂಗ್ ನಮ್ಮ ವೀಕ್ಷಕರಿಗೋಸ್ಕರ. ನೀವು ಹೇಳಿ, ನಿಮ್ಗೆ ಯಾವ್ದು ಇಷ್ಟ ಅದನ್ನೇ ಹಾಡೋಣ. ನೀವು ಯಾವ್ದು ಹಾಡಿದ್ರು ಕೇಳ್ತಾನೆ ಇರ್ತೀನಿ. ಎಷ್ಟೊಂದು ಜನ 1-2 ಸಾಲು ಎಷ್ಟೊಂದು ಜನ ಹಾಡೋಣ ಅಂದರೆ, ಎಷ್ಟೊಂದು ಸಲ ನನಗೆ ಸ್ಟೇಜ್ ಮೇಲೆ ಹತ್ತಿದಾಗ ಅನಿಸುತ್ತೆ, ಅಂದರೆ ತುಂಬ ಜನ ನಿಂತಿರ್ತಾರೆ ಕ್ರೌಡು, ಹಾಡುವಾಗ ಆ ಫೀಲ್ ಬರುತ್ತೆ ನನಗೆ ಸ್ಟೇಜ್ ಹತ್ತಿದ ತಕ್ಷಣ. ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ, ಎಷ್ಟೊಂದು ಜನ ಇಲ್ಲಿ ಯಾರು ನನ್ನೋರು, ಎಷ್ಟೊಂದು ಮನೆ ಇಲ್ಲಿ ಎಲ್ಲಿ ನಮ್ಮನೆ, ಎಲ್ಲಿ 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 ನಮ್ಮನೆ. ವಾವ್. ಆ ಸಿನಿಮಾ ನೋಡಿ, ದತ್ತಣ್ಣ ಅವರು, ಅವಿನಾಶ್ ಅವರು, ವಿಜಯ ರಾಘವೇಂದ್ರ ಅವರು, ಅದು ಒಂದು ರೀತಿ ಅದ್ಭುತವಾದ ಸಿನಿಮಾ. ತಾರಾ ಬಳಗ ಹಂಗಿತ್ತು ಅದು. ಆಮೇಲೆ ಹೇಳಿದ್ನಲ್ಲ, ಇವತ್ತಿಗೂ ಚಿನ್ನಾರ ಮಾತಾಡಿದ ಹಿಂಗಂತಾರೆ, ನೀವು ಆಡಿದ ಅದು ಅಂತ. ಪ್ರಾಯಶಃ ವೀಕ್ಷಕರು ಕೂಡ ಅದೇ ಸೋಜಿಗ ಭಾವನೆ ಮೂಡ್ತಿರ್ಬಹುದೇನೋ. ಓಕೆ, ಮಾತನಾಡೋಣ. ಆತ್ಮೀಯ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿ ಮುಂದುವರೆದು ಒಂದು ಪುಟ್ಟ ವಿರಾಮದ ಬಳಿಕ. ವೈಬ್ರೇಷನ್ ಬರ್ತಿದೆ ನಂದು ಫ್ಲೈಟ್ ಮೋಡ್. ಹೌದು, ಆಮೇಲೆ ಹಾಕ್ಬಿಡ್ತೀನಿ ಫ್ಲೈಟ್ ಮೋಡ್. ನೀವು ಇಲ್ಲಿ ಪರ್ಮನೆಂಟ್ ಆಗಿದೆ. ಒಂದು ಪ್ರೋಗ್ರಾಮ್ ಮಾಡ್ತೀನಿ ವೀಕ್ಲಿ. ನಾಳೆ ಇದ್ದು ಯಾಕೆ ಪ್ಲೇ ಮೋಡ್? ನೋ ಆಹಾ ಎಂತ ರುಚಿ, ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ. ಆಹಾ ಎಂಥ ಸಂಕ್ರಾಂತಿ! ಹೌದು, ಹಳ್ಳಿಯ ಸಂಪ್ರದಾಯವನ್ನು ಬಿಂಬಿಸುವ ಉತ್ತರ ಕರ್ನಾಟಕದ ಸೊಗಡಿನೊಂದಿಗೆ ಸುಗ್ಗಿ ಹಬ್ಬ, ಮಕರ ಸಂಕ್ರಮಣದ ಸಡಗರ ನಮ್ಮ ಆಹಾ ಎಂಥ ರುಚಿ ಕಾರ್ಯಕ್ರಮದಲ್ಲಿ. ಸಕ್ಕರೆ ಅಚ್ಚು, ಸಜ್ಜೆ ರೊಟ್ಟಿ ಊಟ ಸವಿಯೋಣ ಬನ್ನಿ ಸಂಕ್ರಾಂತಿ ಸಡಗರದಲ್ಲಿ. ಇದೇ ಮಂಗಳವಾರ 14 ಬೆಳಗ್ಗೆ 9 ಗಂಟೆಗೆ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ. ಹೊಸ ಹೊಸ ಅಡುಗೆಗಳನ್ನ ನೋಡಿ ಕಲಿಯಬೇಕೆ? ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಹಾಗಾದರೆ ನಿಮಗಿದೆ ಇಲ್ಲೊಂದು ಸಂತೋಷದ ಸುದ್ದಿ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಹಿಂದೆ ನೀವೆಲ್ಲ ಆಹಾ ಎಂತ ರುಚಿ ಕಾರ್ಯಕ್ರಮ ನೋಡ್ತಾ ಬಂದಿದ್ದೀರಾ, ಆದರೆ ಇನ್ನು ಮುಂದೆ ಅದೇ ಕಾರ್ಯಕ್ರಮ ವಿಶೇಷ ಅತಿಥಿಗಳೊಂದಿಗೆ, ವಿಶೇಷ ಅಡುಗೆಗಳೊಂದಿಗೆ ಪ್ರಸಾರವಾಗ್ತಾ ಇದೆ. ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ, ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಹಾಗಾದರೆ ತಪ್ಪದೇ ವೀಕ್ಷಿಸಿ ಆಹಾ ಎಂತ ರುಚಿ ಕಾರ್ಯಕ್ರಮ ಪ್ರತಿ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.
ವಿರಾಮದ ಬಳಿಕ ಶುಭೋದಯ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಗಾಯಕಿ ಕಲಾವಿದೆ ರೆಮೋ. ಮಾತನಾಡ್ತಾ ಇದ್ವಿ ಅವರ ಸಿನಿಮಾ ಬದುಕು, ಗಾಯನ ಜೀವನದ ಬಗ್ಗೆ, ಇಂಥ ದಿಗ್ಗಜರೊಟ್ಟಿಗೆ ಹಾಡಿದರ ಜೊತೆಗೆ ಒಬ್ಬ ಬಾಲ ಕಲಾವಿದೆಯಾಗಿ ನನಗೆ ಬಹಳ ಖುಷಿಯಾದಂತಹ ವಿಚಾರ ಅಂತ ಹೇಳಿದ್ರೆ ಮೊದಲ ಬೇಬಿ ಸಿಂಗರ್ ಅಂತ ಗುರುತಿಸ್ಕೊಳ್ತಾರೆ ಇವರನ್ನ. ಮೇಡಮ್ ಮಾತನಾಡ್ತಿದ್ವಿ, ನಿಮ್ಮ ಟೆಲಿವಿಷನ್ ಬಗ್ಗೆ ಹೇಳಿದ್ರಿ, 10 ವರ್ಷಗಳ ಸುದೀರ್ಘ ಜರ್ನಿ ಆಗತ್ತೆ ಅಂತ. ನಿಮ್ಮನ್ನ ಜನ ಗುರುತಿಸೋದಕ್ಕೆ ಕಾರಣ ನಿಮ್ಮ ವಿಶೇಷ ಉಡುಗೆ ತೊಡುಗೆ ಜೊತೆಗೆ ಹೇರ್ ಸ್ಟೈಲ್ ಆಗಿರ್ಬೋದು. ಸೊ ಈ ಒಂದು ಆಲೋಚನೆ ಹೇಗೆ ಬಂತು? ಯಾಕಂದರೆ ರೆಮೋ ಬಂದು ಹಾಡ್ತಾರೆ ಅಂದಾಗ ಬಹಳ ಜನ ಏನೋ ನಿಮ್ಮ ವೇಷಭೂಷಣ ಇಲ್ಲ ಇವರಿಂದ ಪೆಪ್ಪಿ ನಂಬರ್ಸ್ ಹಾಡ್ತಾರೆ ಅಂತ. ತುಂಬ ಮೆಲೋಡಿ ಸಾಂಗ್ಸ್ ಹಾಡ್ತೀರಿ, ಎಲ್ಲ ಭಾಷೆ ಹಾಡ್ತೀರಿ. ಸೊ ಈ ಒಂದು ಲುಕ್ ಬರೋದಕ್ಕೆ ಏನೊಂದು ಸ್ಫೂರ್ತಿ ಆಯಿತು ಅಂತ? ಅಂದರೆ ಫಸ್ಟು ನಾನು ಟೆಲಿವಿಷನ್ ಬಂದಾಗ, ನಾನು ರಿಯಾಲಿಟಿ ಶೋಗೆ ಬಂದಾಗ ಕೂದಲಿತ್ತು, ಫುಲ್ ಉದ್ದ ಇತ್ತು ನನಗೆ. ಬಟ್ ನನ್ನ ಕಾಸ್ಟ್ಯೂಮ್ಸ್ ಬಂದು ನಾನು ಮದುವೆಗೆ ಮುಂಚೆ ನಾನು ಈ ಥರ ಟಾಂಬೈ ಥರನೇ ಇರ್ತಾಯಿದ್ದು. ಮದುವೆ ಆದಮೇಲೆ ಚೇಂಜ್ ಒಂಚೂರು ಸಲ್ವಾರ್ ಸಾಕೊಂಡು ಓಡಾಡ್ತಾ ಇದ್ದೆ. ಬಟ್ ಇದು ಕಂಫರ್ಟ್ ಕೊಡ್ತಾಯಿತ್ತು ನನಗೆ. ಅದಾದಮೇಲೆ ಮತ್ತೆ ನಾನು ಇದಕ್ಕೆ ಬಂದಾಗ ಈ ಥರ ಇದ್ದಾಗ ನಾವು ಹಾಗೆ ಇರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತು. ಕಂಫರ್ಟ್ ಆಗಿರೋ ನಗರು ಯಾಕೆ ಯಾರನ್ನ ಮೆಚ್ಚಬೇಕು, ನನಗೆ ನಾನು ಕಂಫರ್ಟಬಲ್ ಆಗಿದ್ದರೆ ಸಾಕು, ಬಟ್ಟೆ ಏನಕ್ಕೆ ಮೈ ಮುಚ್ಚಾಕ್ತಾನೆ, ಮೈ ಮುಚ್ಕೊಂಡು ತಿರುಗಾಡಿದ್ರೆ ಸಾಕು ಅಂತ. ಅದಾದಮೇಲೆ ಸರಿ ಕೂದಲು ಉದ್ದ ಬಿಟ್ಟಿದ್ದೆ. ಆವಾಗ ನಮ್ಮ ಶ್ವೇತಾ ಚೆಂಗಪ್ಪ ಅವರು, ಅವರೇ ಕಾರಣ ನನ್ನ ಹೇರ್ ಕಟ್ಗೆ. ಅವ್ರು ಹೇಳಿದ್ರು, ನೀವು ಹೇರ್ ಕಟ್ ಮಾಡಿ, ನೀವು ಈ ಕಾಸ್ಟ್ಯೂಮ್ ಹಾಕಿ ಈ ಹೇರ್ ಕಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ, ನೀವು ಹಿಂಗೋ ಗಂಟು ಹಾಕೊಂಡು ಹಿಂಗೋ ಕಾಣ್ತೀರಾ ಅಂತ. ಆಮೇಲೆ ಒಂದು 2 ವರ್ಷ ಯೋಚನೆ ಮಾಡಿದೆ. ಇನ್ಫ್ಯಾಕ್ಟ್ ಒಂದು ಮೂವಿ ಕೂಡ ಬಿಟ್ಟೆ, ತೆಲುಗು ಮೂವಿ ಆಫರ್ ಬಂತು ನನಗೆ, ಪೊಲೀಸ್ ಕ್ಯಾರೆಕ್ಟ್ರು. ಹೇರ್ ಕಟ್ ಮಾಡಬೇಕು ಅಂದ್ರೆ ಅಂದ್ಬಿಟ್ಟು ನಾನು ಬಿಟ್ಟುಬಿಟ್ಟೆ ಅದನ್ನು. ಹೇರ್ ಕಟ್ ಮಾಡಲ್ಲ, ಅಷ್ಟು ತುಂಬ ಉದ್ದ ಇತ್ತು ಕೂದಲು, ಚೆನ್ನಾಗಿತ್ತು ಕೂದಲು, ಹೆಂಗಪ್ಪ ಕಟ್ ಮಾಡೋದು ಅಂತೇಳಿ. ಬಟ್ 2 ವರ್ಷ ಬಿಟ್ಟು ನೋಡ್ರೆ ಕಟ್ ಮಾಡಿದೆ, ಅದು ಇನ್ನೂ ಫೇಮ್ ಕೊಟ್ಬಿಡ್ತು. ಇದನ್ನೇ ಫಾಲೋ ಮಾಡಿ ಎಷ್ಟು ಜನ ಕಟ್ ಮಾಡಿ ನಂಗೆ ಫೋಟೋಸ್ ಕಳಿಸ್ತಾರೆ. ಸಿಕ್ತಾಗ ಮೇಡಮ್ ನಿಮ್ಮ ಥರ ಹುಡುಗರು ಮಾಡ್ಕೊಂಡಿದ್ದಾರೆ ನೋಡಿ, ಇದು ಇನ್ನು ಹುಡುಗರು ಹೇಳ್ತಾರೆ ಮೇಡಮ್ ನಿಮ್ಮ ಥರ ಕಟ್ ಮಾಡಿದ್ದೀನಿ, ನಿಮ್ಮ ಥರ ಹೇರ್ ಕಟ್ ಮಾಡಿದ್ದೀನಿ ಅಂತಾರೆ. ಸೊ ಒಂಥರ ಚೆನ್ನಾಗಿದೆ, ಸೆಟ್ಟಾಗಿದೆ, ಆರಾಮಾಗಿದೆ, ಕೂಲಾಗಿದೆ. ಓಕೆ. ಸೊ ಮಜಾ ಟಾಕೀಸ್ ಆಫರ್ ಹೇಗೆ ಬಂತು? ಯಾಕಂದರೆ ಅಲ್ಲಿ ತನಕ ನೀವು ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ತಿದ್ರಿ, ಹಾಡ್ತಿದ್ರಿ. ಸೊ ಮಜಾ ಟಾಕೀಸ್ ಹೆಂಗೆ ಅಂತ ಹೇಳಿದ್ರೆ ನೀವು ಬರೀ ಹಾಡುಗಾರ್ತಿ ಅಲ್ಲ, ಅಲ್ಲಿ ನಟನೆನೂ ಮಾಡಬೇಕಿತ್ತು, ಮತ್ತು ಆನ್ ಸ್ಪಾಟ್ ಅದು ಕಾಮಿಡಿ ಹುಟ್ಟಿಸ್ಬೇಕಾದಂತಹ ಕಾರ್ಯಕ್ರಮ. ಸೊ ಮೊದಲು ಹೇಗೆ ಬಂತು ಅವಕಾಶ ಅಂದರೆ ನನಗೆ ನನ್ನ ಫ್ರೆಂಡ್ ಇದ್ದರು ಪೂಜಾ ಅಂತ, ಅವರು ಪ್ರೊಡಕ್ಷನಲ್ಲಿದ್ದರು, ಲೋಕೇಶ್ ಪ್ರೊಡಕ್ಷನಲ್ಲಿದ್ದರು. ನಾವು FM ಅಲ್ಲಿ ವರ್ಕ್ ಮಾಡ್ತಿದ್ದೆ, ನಾನು FM ಅಲ್ಲಿ RJ ಆಗಿದ್ದೆ. ಅಲ್ಲಿ ಸಿಕ್ಕಿದ್ರು. ಅಲ್ಲಿಂದ ಹಂಗಿದಾಗ ಹಿಂಗೊಂದಿದೆ ಆಫರು, ಬಾ ನೀನು. ಯಾಕಂದರೆ ಅವಳು ಗೊತ್ತಿದ್ದು ನಾನು ಸ್ವಲ್ಪ ಮಾತಾಡೋದು ಪಂಚ್ ಸ್ಟಾರ್ ಅಂತ, ಪಂಚದೇ ಸಿಕ್ಕಾಪಟ್ಟೆ ತರಲೆ. ನಾನು ಚಿಕ್ಕ ವಯಸ್ಸಿಂದ ನಾನು ತುಂಬ ತರಲೆ. ಆಮೇಲೆ ನನಗೆ ನಗ್ಸೋಕ್ಕೆ ಇಷ್ಟ, ಜೊತೆಗಿರುವಾಗ 4-5 ಜನ ನಗ್ನಗ್ತಾ ಇರಬೇಕು ಅಂತ. ಆ ಡೈಲಾಗ್ಗಳು ಹಿಡಿದ ಆಮೇಲೆ ಹಾಡುಗಳು ಅಲ್ಲೇ ಫಟ ಅಂತ 4 ಲೈನ್ ಹಂಗೆ ಬರೆದ್ಬಿಡ್ತಾ ಇದ್ದೆ. ಬೇರೆ ಟ್ಯೂನ್ ಕೊಟ್ಟು ಅದಕ್ಕೊಂದು ತರಲೆ ಏನಾರು ಲಿರಿಕ್ಸ್ ಬರೀ ಸಿಚುವೇಶನ್ ಕೊಟ್ಟರೆ ಬರೆದ್ಬಿಡ್ತಾ ಇದ್ದೆ. ಇವಳಿಗೆ ಅದು ಗೊತ್ತಿತ್ತಲ್ಲ, ಅಲ್ಲಿ ಬೇಕಿತ್ತು ನೀನು ಬಾ ಅಂತ. ಅಲ್ಲಿ ಏನಂದರೆ ಗ್ಲಾಮರಸ್ ಆಗಿರಬೇಕು ಅಂತ ಒಂದಷ್ಟು ಜನ, ನಾನು ಹಿಂಗೆ ಇವಳೇನಂದರೆ ನೀನಾಗಿ ಬಾ ಅಂತ. ನನಗೆ ಸೈಡಲ್ಲೆಲ್ಲ ಇರಲ್ಲಮ್ಮ ನಾನು, ಯಾಕಂದ್ರೆ ನಾನು ಆಲ್ರೆಡಿ ಫಿಲಮ್ಸ್ ಎಲ್ಲ ಹಾಡಿದ್ದೆ. ಅಂಥ ಹೆಸರು ಇಲ್ಲದೆ ಇದ್ರು ನಮಗೊಂದು ಇರುತ್ತಲ್ವ ಮನಸ್ಸಲ್ಲಿ, ಇಷ್ಟೆಲ್ಲ ಹಾಡಿದ್ದು ನಾನು ಯಾಕೆ ಹೋಗಿ ಸೈಡಲ್ಲಿ ಕೂತ್ಕೋಬೇಕು ಅಂತ. ಅದಲ್ಲದೆ ಅವ್ರು ಕಾಲು ಎಳಿತಾರೆ, ನಾನು ಬರೋಲ್ಲ ಅಂತ. ನೀನು ಬಾ ಅಂತ 1 ವಾರ ಕಾಲ್ ಮಾಡಿದ್ರೆ ತೆಗ್ದಿಲ್ಲ. ಆಮೇಲೆ ಅದಕ್ಕೆ ಏನು ನಿಂದು ಕಾಟ, ಒಂದು ಸಲ ಬಂದು ಮಾತಾಡು, ಇಷ್ಟ ಆಗಿರೋನು ಬೇಡ ಅಂದರು. ಇಷ್ಟೊಂದು ಹೋಗ್ತಾರಲ್ಲ ಅಂತ ಮನೆಗೆ ಹೋದೆ. ಹೋಗಿ ನೋಡ್ರೆ ಎಲ್ಲ ದಿಗ್ಗಜರು ಕೂತ್ಕೊಂಡಿದ್ದಾರೆ ಅಲ್ಲಿ. ನಾನು ನೋಡಿದ ತಕ್ಷಣ ಶಾಕ್ ಆಗಿಬಿಡ್ತು. ಏನಪ್ಪ ಇಲ್ಲಿ ಹಿಂಗೆ ಕೆಲಸ ಮಾಡೋದು ಇಷ್ಟು ದೊಡ್ಡವ್ರ ಮಧ್ಯೆ. ದಯಾನಂದ್ ಸರ್ ಇದ್ದಾರೆ, ಮನೋಹರ್ ಸರ್ ಇದ್ದಾರೆ. ಮನೋಹರ್ ಸರ್ ಇವಳಾ ಆಯ್ತು ಕರಿ, ಇವಳು ಒಲೆದಳು ಇವಳು ಅಂದರು. ದಯಾನಂದ್ ಸರ್ ಮಿಮಿಕ್ರಿ ಎಲ್ಲ ಮಾಡ್ತಾರಪ್ಪ ಕರೀರಿ ಅಂತ ಅಂದರು. ನಾನು ಸರ್ ಅಂತ ಅಂದೆ. ಆಮೇಲೆ ಸೃಜನ್ಜಿ ಕೂತ್ಕೊಂಡ್ರು, ನಮ್ಮ ಸೃಜನ್ ಲೋಕೇಶ್ ಅವರು. ಏನು ರೀ ನಿಮ್ಮ ಹೆಸರು ಅಂದರು. ಏನೋ ರೆಮೋ ಅಂದರೆ ಏನು ಅಂದರು. ನಾನು ಹೇಳಿದೆ ರೇಖಾ ಮೋಹನ್ ಅನ್ನೋದನ್ನು ರೇಮೋ ಅಂತ ಇಟ್ಕೊಂಡಿದ್ದೀನಿ ಅಂದೆ. ಹಾಗೆ ಕರೆಯೋಣವಾ ಅಂದರು. ಹ್ಞೂ ಅಂತ ಅಂದೆ. ಎಲ್ಲಿ ಒಂದು ಬರೀರಿ ಅಂದರೆ ನಂಗೆ ನೆನಪಿಲ್ಲ, ಏನೋ ಒಂದು ಹೇಳಿದ್ರು, ಬರ್ಕೊಟ್ಟೆ. ಸರಿ ಬಂದೆ ಅಷ್ಟೇ. ಅದಾದಮೇಲೆ ಒಂದು 2-3 ತಿಂಗಳು ನನಗೆ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಸೈಡಲ್ಲಿ ಕುತ್ಕೋಬೇಕು, ಹಾಡಬೇಕು ಏನೋ ಅಂತ. ಆಮೇಲೆ ಏನಾಯಿತು, ಪಂಚ್ ಡೈಲಾಗ್ ಒಂದಷ್ಟು ಕೊಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಸೆಪ್ರೇಟ್ ಕ್ಯಾಮ್ರಾ ಇಟ್ಟರು, ಸೆಪ್ರೇಟ್ ಮೈಕ್ ಆನ್ ಆಗೇ ಇರ್ತಿತ್ತು. ನಂಗೆ ಹೇಳ್ಬಿಟ್ಟು ಫ್ರೀಡಮ್, ನೀನು ಏನು ಬೇಕಾದ್ರೂ ಮಾತಾಡೋಣ, ಏನಾರು ಹಂಗೆ ಇತ್ತು ನಾನು ಎಡಿಟ್ ಮಾಡ್ಕೋತೀನಿ, ನಿಂಗೆ ಅನ್ಸಿದ್ದು ನೀನು ಮಾತಾಡೋ ಅಂತ ಫುಲ್ ಫ್ರೀಡಮು. ಆಮೇಲೆ ಸ್ಟೇಜು ಕೊಟ್ಬಿಟ್ರು, ಏನು ಮಾಡ್ತೀಯ ಮಾಡು ಅಂತ. ನೀವು ಹೇಳ್ದಂಗೆ ಬರೀ ಹಾಡೋದು ಬರೆಯೋದಲ್ಲ, ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆ ಎಲ್ಲ ಸಿಕ್ಬಿಡ್ತು ನನಗೆ. ಸೊ ಅದಕ್ಕೆ ಅಲ್ಲಿ ನನಗೆ ನೆನೆಸ್ಕೋಬೇಕನ್ನ ಅಪರ್ಣವ್ರನ್ನ ತುಂಬ ನೆನೆಸ್ಕೋಬೇಕು, ಮಂಡ್ಯ ರಮೇಶ್ ಅವ್ರನ್ನ ನೆನೆಸ್ಕೋಬೇಕು. ಯಾಕಂದರೆ ಅವರಿಬ್ಬರು ನನಗೆ ಇಲ್ಲ, ನೀನು ವೇದಿಕೆ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊ, ಎಲ್ರಿಗೂ ಸಿಗಲ್ಲ ಗೆಳತಿ ಅಂತ. ಮಂಡ್ಯ ರಮೇಶ್ ಅವರು, ಅಪರ್ಣವ್ರಷ್ಟೇ, ವೇದಿಕೆ ಸಿಗಲ್ಲ ರೇಮೋ, ಟ್ಯಾಲೆಂಟ್ ಇದ್ದೀರಾ ಅಂತಲೇ ನೀವು ಬರ್ತೀರಾ ಸ್ಟೇಜ್ ಮೇಲೆ. ಸೃಜಾ ಹಂಗೆ ಕರೆದಾಗ ನೀವು ಇದು ಮಾಡಬೇಡಿ, ಬನ್ನಿ, ಅವ್ರ ಬಾಯಲ್ಲಿ ನಿಮ್ಮ ಹೆಸರು ಹೇಳಿದಷ್ಟು ನಿಮ್ಗೆ ಅದು ಹೆಸರು ಜಾಸ್ತಿ ಅಂತ. ಹತ್ತಿರೋದು ಉಂಟು, ನಾನು ರೇಗಿಸ್ತಾರೆ ಅಂತಲ್ಲ,
ಬಟ್ ನಮ್ಮ ಜಿ ಕರೆದು ನನಗೆ ಇಲ್ಲ ನಿನ್ನ ಕಲಾವಿದೆಯಾಗಿ ಸ್ಟೇಜ್ ಮೇಲೆ ಅಷ್ಟೇ ನಿನ್ನ ಕ್ಯಾರೆಕ್ಟರ್ದು ತಲೆ ಕೆಡಿಸ್ಕೊಂಬೇಡ ನೀನು, ಪ್ಲಸ್ ಸೈಜ್ನ ಪ್ಲಸ್ ಪಾಯಿಂಟಾಗಿ ಯೂಸ್ ಮಾಡ್ಕೋ ಅಂತೆಲ್ಲ ಹೇಳಿ ಅಲ್ಲಿಂದ ನುಗ್ಗಿದ್ದೆ. ಈಗ ಮಜಾ ಟಾಕೀಸ್ ಅಂದ್ರೆ ಹೋಸ್ಟ್ ಅಷ್ಟೇ ಪಾಪ್ಯುಲಾರಿಟಿ ತಮಗೂ ಇದೆ. ಅಯ್ಯೋ ಹೌದು, ಮಜಾ ಟಾಕೀಸ್ ರೆಮೋ ಅಂತ ಹೇಳಿದ್ರೆ ಅಷ್ಟೇ ಹೆಸರೇ ಅದು. ನನಗೆ ಇವತ್ತಿಗೂ ಅದನ್ನು ನೆನೆಸ್ಕೋಬೇಕು ಯಾವತ್ತೂ. ನಮ್ಮ ಸೃಜನ್ಜಿನ ಆ ಲೋಕೇಶ್ ಪ್ರೊಡಕ್ಷನಿಂದ ಇವತ್ತು ನಾನು ಹಾಡಿದ್ರು ಏನೇ ಮಾಡಿದ್ರು ನನ್ನನ್ನು ಜನ ಗುರುತಿಸಿದ್ದೇ ಇಲ್ಲಿಂದ. ಆ ಒಂದು ವೇದಿಕೆ ನನಗೆ ತುಂಬ ಹೆಸರು, ಪ್ರೀತಿ, ದುಡ್ಡು ಎಲ್ಲ ತಂದುಕೊಟ್ಟಿದೆ ನನಗೆ. ದುಡ್ಡು ತಂದ್ಕೊಟ್ಟಿದೆ ಖಂಡಿತ. ಯಾಕಂದರೆ ನಾನು ಸುಮ್ಮನೆ ಹೇಳೋದಲ್ಲ, ಬರೀ ಹೆಸರು ತಂದು ಕೊಡ್ತು ಮಾತ್ರ ಖಂಡಿತ ನನಗೆ. ಯಾಕಂದರೆ ನಾನು ತುಂಬ ಮಧ್ಯದಲ್ಲಿ ತುಂಬ ಕಷ್ಟಪಟ್ಟು ಆಚೆ ಬಂದಿರೋಳು. ಯಾಕಂದರೆ ತುಂಬ ಚೆನ್ನಾಗಿ ಎಲ್ಲ ನೋಡ್ಕೊಂಡು ಎಲ್ಲ ಇದ್ದವಳು. ಮಧ್ಯೆ ನಾನು ಸ್ವಲ್ಪ ಇಶ್ಯೂಸ್ ಆದಾಗ ಅಲ್ಲಿಂದ ಆಚೆ ಬಂದು ನಾನು ಆ ಟೈಮಲ್ಲಿ ಮಜಾ ಟಾಕೀಸಲ್ಲಿ ಇದ್ದೆ ನಾನು. ಅವಾಗ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ, ಕೆಲಸ ಕೊಟ್ಟು ನನಗೆ ಇನ್ನೊಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿಸಿ. ಸೊ ಆ ರೀತಿ ನನಗೆ ಕೊಟ್ಟು ಅವರಿಂದ ಅದನ್ನೆಲ್ಲ ಕಲ್ತಿದ್ದೀನಿ. ನಾವು ದುಡ್ಡು ಕೊಡೋದಕ್ಕಿಂತ ಒಬ್ಬರಿಗೆ ಕೆಲಸ ಕೊಟ್ಟು ಸಹಾಯ ಮಾಡಬೇಕು ಅನ್ನೋದನ್ನ ನಾನು ಅವರಿಂದ ಕಲ್ತಿದ್ದೀನಿ. ಸೊ ಅವ್ರನ್ನ ಯಾವತ್ತೂ ನೆನ್ಸ್ಕೊತೀನಿ ಅದಕ್ಕೆ ನಾನು. ಅದೇ ಫಿಶ್ ಕೊಡಬಾರ್ದಂತೆ, ಫಿಶ್ ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ಬೇಕಂತೆ. ಅದು ನೋಡಿ ಎಷ್ಟು ಹೆಲ್ಪ್ ಮಾಡುತ್ತೆ, ಮತ್ತೆ ನಮ್ಗೆ ಧೈರ್ಯ ಕೊಡುತ್ತೆ, ಆಮೇಲೆ ಎನರ್ಜಿ ಇರುತ್ತೆ ನಮಗೆ. ಈಗ ಒಂದೇ ಕಡೆ ಕೂತ್ರಿ ಏನು ದುಡ್ಡು ಸುಮ್ಮನೆ ದುಡಿತಾ ಇದ್ರೆ ಏನು ಮಜಾ ಇರುತ್ತೆ ನಿಮಗೆ, ಲೈಫ್ ಏನು ಮಜಾ ಅನ್ಸಲ್ಲ. ಅದು ಖರ್ಚು ಮಾಡೋಕ್ಕಾರೆ ಆಚೆ ಹೋಗಲ್ಲ. ಆ್ಯಂಡ್ ಮೋರ್ ಓವರ್ ನೀವು ದುಡ್ದು ಕಷ್ಟಪಟ್ಟು ದುಡ್ದು ಆ ನಿದ್ದೆಗೆಟ್ಟು ಒಂದೆರಡು ದಿನ ಆದ್ಮೇಲೆ ಒಂದು ನಿದ್ದೆ ಮಾಡ್ತೀವಿ ಗೊತ್ತಾ, ಅದರಲ್ಲಿರೋ ಸುಖ ಯಾವುದಲ್ಲೂ ಇರೋಲ್ಲ. ಸವಾಲುಗಳು ಬದುಕೆ ಚಂದ ಒಂದು ನಿಜವಾಗ್ಲೂ ಅದು ಇರಬೇಕು. ಅವಾಗಲೇ ಮಜಾ ಇರೋದು ಲೈಫು. ಈ ಕ್ರೇಜಿ ಸ್ಟಾರ್ ಕ್ರೇಜಿ ಫ್ಯಾನ್ ಯಾವಾಗ ಆದ್ರಿ ನೀವು ಅಂತ? ಅದು ನಂಗೆ ನೆನಪಿಲ್ಲ, ಯಾಕಂದ್ರೆ ಅವ್ರು ನೋಡ್ದಾಗಿಂದನೂ ಫ್ಯಾನೇ. ಏನು ನನಗೆ ನಿಮ್ಮ ಅವ್ರ ಬಗ್ಗೆ ಇಷ್ಟ ಅದೆಲ್ಲ ಓಕೆ. ಅವ್ರ ಮ್ಯಾನರಿಸಮ್ ನಡೆಯೋದು ಯೂಶಲಿ ಅವ್ರ ತರ ಇಮಿಟೇಟ್ ಮಾಡೋದು ಬಹಳ ಕಷ್ಟ. ನಿಮ್ಮ ವಾಕಿಂಗ್ ಸ್ಟೈಲ್ ನಡೆಯೋದು ಅದೆಲ್ಲ ತುಂಬಾನೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಿ. ಅಂದರೆ ಅದು ನೋಡಿ 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 ಅಷ್ಟು ಒಂದು ಫಿಲಮ್ನ 10 ಸಲ ನೋಡೋದು. ಪ್ರೇಮಲೋಕ ಎಷ್ಟು ಸಲ ನೋಡಿರ್ಬೋದು ನಾನು? ಎಷ್ಟು 10 ಸರಿ ನೋಡಿದ್ರಾ? 50 ಮೇಲೆ ನೋಡಿದ್ದೀನಿ. ಪ್ರೀತ್ ಸೋತಪ್ಪ, ಈಗ ಅವ್ರ ಫಿಲ್ಮ್ಸ್ ಎಲ್ಲ ನಿಮ್ ವಿತ್ BGMs ಹೇಳ್ಬಿಡ್ತೀನಿ ನಾನು. ನೀವೆಲ್ಲ ಫೋನಲ್ಲಿ ಇದ್ದಾಗ ನಿಮ್ಮ ಮನೇಲಿಂದ BGM ಪ್ಲೇ ಆಗ್ತದೆ, ನನಗೆ ಮೂವಿ ಬರ್ತಿದೆ ತಾನೆ ಅವ್ರದ್ದು ಅಂತ ಹೇಳ್ತೀನಿ. ಆ ಲೆವೆಲ್ಗೆ ಕ್ರೇಜ್ ನನಗೆ. ನೋಡಿ 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 ಇಷ್ಟ. ಓಕೆ, ಮಜಾ ಟಾಕೀಸಲ್ಲಿ ನಿಮ್ಮ ಅವರ ಕಾಂಬಿನೇಷನ್ ನೋಡಿದ್ವಿ ನಾವು, ರವಿ ಸರ್ದು. ಅದಕ್ಕೂ ಮುಂಚೆ ಭೇಟಿ ಮಾಡಿದ್ದು ತುಂಬಾ ಸಲ. ಅಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಗೊತ್ತಿತ್ತಲ್ಲ, ಅಮ್ಮ ವರ್ಕ್ ಮಾಡ್ತಿದ್ರಲ್ಲ, ಅಮ್ಮ ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಹೇಳೋರು ನನ್ನ ಮಗಳು ಹಿಂಗೆ ಇಷ್ಟ ಅಂತ. ನಾನು ಅವ್ರ ಹತ್ರ ನಾನು ಇವತ್ತಿಗೂ ಮಾತಾಡಲ್ಲ ಅವ್ರ ಹತ್ರ. ಅದೇನೋ ನಾಚಿಕೆ ಅವ್ರ ಮುಂದೆ ನನಗೆ ಗೊತ್ತಿಲ್ಲ, ಹೆಣ್ಣಾಗ್ಬಿಡ್ತೀನಿ ಇಲ್ಲಿ ಹಿಂಗೆ ಕೂತಿರ್ತೀನಿ. ನಮ್ಮ ಅಮ್ಮಗೆ ಹೇಳೋರು, ಏನ್ರಿ ಇಷ್ಟ ಅಂತೀರಾ, ಮಾತಾಡಲ್ವಲ್ರಿ ಹೇಳು ಅಂತ ಬೈಯೋರು. ಹಂಸಲೇಖ ಸರ್ ಕರೆಯೋರು, ಬಾ ಒಳಗೆ ಮಾತಾಡು ಅಂತ. ನಾನು ಹ್ಞೂ ಅಂತ ಇದ್ದೆ. ಸರ್ ಹತ್ರ ಆರಾಮಾಗಿ ಮಾತಾಡ್ತಿದ್ದೆ. ಇವ್ರು ಅಂದರೆ ಅದೇನೋ ಒಂದು ಗೊತ್ತಿಲ್ಲ, ಒಂದು ಇದೇ ಬೇರೆ, ಸ್ಪಾರ್ಕೇ ಬೇರೆ ಅವರಿದ್ದರೆ. ಇವತ್ತು ಫೇವರೇಟ್ ಹೀರೋ ನೆನ್ಸ್ಕೊಂಡು ಒಂದು ಹಾಡು ಹಾಡ್ಬೇಕೀಗ. ಅವ್ರ ಸಾಂಗ್ಸ್ ಎಷ್ಟೊಂದಿದೆ, ಯಾವ್ದು ಹಾಡೋದ್ರಲ್ಲಿ. ಬಟ್ ತುಂಬ ಫೇವ್ರೇಟ್ ಅಂದರೆ ಒಂದು ಸಾಂಗ್ ಇದೆ, ಅದು ಹಾಡ್ತೀನಿ. ಹೇ ನವಿಲೆ ಹೆಣ್ಣವಿಲೆ, ಹೇ ನವಿಲೆ ನವಿಲೆ ಹೆಣ್ಣವಿಲೆ ನವಿಲೆ, ಬಾ ನವಿಲೆ ನವಿಲೆ, ಬಾ ನವಿಲೆ ನವಿಲೆ, ಆ ಸೌಂದರ್ಯ ಲೋಕದಿಂದ ಜಾರಿದೆ, ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಕೇಳೋಕೆ 2 ಕಿವಿ ಸಾಲದು. ಅವ್ರದ್ದು ಸಾಂಗ್ಸ್ ಅದು ಹಂಸಲೇಖ ಅವರು ಮತ್ತೆ ಅವ್ರ ಕಾಂಬಿನೇಷನ್. ನಿಮ್ಮ ಅದೃಷ್ಟ ನೋಡಿ, ಮೋಸ್ಟ್ಲಿ ಹಾಗೆ ಬರ್ದಿತ್ತು ಅನ್ಸುತ್ತೆ, ಹಂಸಲೇಖ ಅವ್ರ ಜೊತೆ ಹಾಡೋದು. ಜೊತೆಗೆ ಅವ್ರು ಹಂಸಲೇಖ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಇವತ್ತಿಗೂ ಅವ್ರ ಸಾಂಗ್ ಕೇಳಿದೆ ನಾನು ಸ್ಟಾರ್ಟ್ ಮಾಡಲ್ಲ, ಆ ಸಾಂಗ್ ಕೇಳಿದೇನೆ ಮಲಗಲ್ಲ. ಅದು ಅಷ್ಟು ಎಲ್ಲ ಹಾಡುಗಳು ಓಡ್ತಾ ಇರಬೇಕು. ಅವಾಗ ಯಾವಾಗ ಹೇಳ್ತಿರ್ತೀನಿ ಅವರಿಗೆ, ನಮ್ಮ ಬಾಲ್ಯ ಎಲ್ಲ ತುಂಬಾ ಕಲರ್ಫುಲ್ ಆಗಿರೋದು ನಿಮ್ಮಿಂದ ಅಂತ. ನಾನು ಒಂದ್ಸಲ ಟಿವಿನಲ್ಲಿ ಹೇಳ್ಬಿಟ್ಟಿದ್ದೆ ಅವ್ರಿಗೆ, ಸರ್ ಕೆಲವು ಸಲ ನಿಮ್ಮಿಂದನೇ ಲೈಫ್ ಹಾಳಾಯ್ತು ಅಂತ ಬೇಜಾರಾಗತ್ತೆ ಸರ್ ಅಂತ. ಯಾಕಮ್ಮ ಅಂದರು. ಸರ್ ನೀವು ಆ ಪ್ರೇಮ ಗೀತೆ ಎಲ್ಲ ಹಂಗೆಲ್ಲ ಬರ್ದ್ಬಿಟ್ರೆ ನಾವು ಫುಲ್ ಫೀಲ್ ಆಗ್ಬಿಟ್ವಿ ಸರ್, ಎಮೋಷ್ನಲ್ ಆಗ್ಬಿಟ್ವಿ ಸರ್. ಲೈಫ್ ಅಂದರೆ ಹಿಂಗೆ ಇರುತ್ತೆ, ಲವ್ ಅಂದರೆ ಹಿಂಗೆ ಇರುತ್ತೆ, ಮದುವೆ ಅಂದರೆ ಹಿಂಗೆ ಇರುತ್ತೆ, ಈ ಥರ ಎಲ್ಲ ನಾವು ಫೀಲ್ ಮಾಡ್ಕೊಂಡ್ಬಿಟ್ವಿ ಸರ್ ಅಂತ ನಗ್ತಾ ಇದ್ರು ಅವ್ರದ್ದು ತಮಾಷೆಗೆ. ಸೊ ಎಲ್ಲ ಥರ ಬರೆದ್ಬಿಟ್ಟಿದ್ದಾರೆ. ಯಾವ ಹಾಡಿಲ್ಲ ಒಂದು ಹಬ್ಬದ ಬಗ್ಗೆ ಅವರೇ ಬರೋದು, ಎಲ್ಲ ಅವರೇ. ಪ್ರೇಮ, ವಿರಹ, ಸಾವು, ಪ್ರತಿಯೊಂದು, ಅಪ್ಪ ಅಮ್ಮ, ನೇಚರ್, ಯಾವ ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಯಾರ ಬಗ್ಗೆ ಬರ್ದಿಲ್ಲ ಅವರು, ಎಲ್ಲರ ಬಗ್ಗೆ ಬರ್ದಾಕ್ಬಿಟ್ಟಿದ್ದಾರೆ. ರೈಟ್.
ಓಕೆ, ಈ ಮಜಾ ಟಾಕೀಸ್ ಬಗ್ಗೆ ನಾವು ಮಾತನಾಡಬೇಕಾದ್ರೆ ನೀವು ಈ ಅಪರ್ಣ ಅವ್ರ ಜೊತೆ, ಸೃಜನ್ ಲೋಕೇಶ್, ಮಿಮಿಕ್ರಿ ಎಲ್ಲರ ಜೊತೆ ಕೆಲಸ ಮಾಡಿದ್ರು. ಜೊತೆಗೆ ಇಂಥ ದೊಡ್ಡ ಕಲಾವಿದರು ಪುನೀತ್ ರಾಜ್ಕುಮಾರ್ ಅವರಾಗಿರ್ಬೋದು, ಬೇರೆ ಬೇರೆ ಭಾಷೆ ಕಲಾವಿದರು ಅಲ್ಲಿ ಬಂದು ಕೆಲಸ ಅಲ್ಲಿ ನಿಮಗೆ ಆ ಒಡನಾಟ ಹೇಗಂದ್ರೆ ಪ್ರತಿ ವಾರವೂ ಕೂಡ ಒಂದು ವಿಶೇಷ ಅತಿಥಿ ಜೊತೆ ತೆರೆ ಹಂಚ್ಕೊಳ್ಳುವಂಥದ್ದು. ಹೇಗಿತ್ತ ಅನುಭವ? ಅದರಲ್ಲಿ ಒಂದು ಸ್ಪೆಷಲ್ ಏನಂದರೆ ಹೇಳಿದ್ರೆ ನೀವು ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ರು ಅಂತ. ನಮಗೆ ಆ್ಯಕ್ಚುಲಿ 200th 150th ಎಪಿಸೋಡ್ಗೆ ಅವ್ರು ಬರಬೇಕಿತ್ತು, ಆಗಲಿಲ್ಲ. 200th ಎಪಿಸೋಡ್ಗೆ ಶಿವಣ್ಣ ಅವ್ರು ಬಂದರು. ಅವ್ರು ಬಂದಾಗ ನನ್ನ ಕರೆಸಿದ್ರು, ಕ್ಯಾರವನ್ ಕರೆಸಿ, ನಾನು ನಿನ್ನ ಫ್ಯಾನಮ್ಮ ಅಂದರು. ಸೊ ಅದೆಷ್ಟು ದೊಡ್ಡ ವಿಷಯ. ಅವತ್ತು ನಾವು ಅದನ್ನು ಭಾಳ ಖುಷಿಯಾಗಿ, ನಾನು ತುಂಬ ಹೆಮ್ಮೆಗೆ, ಆಮೇಲೆ ಅವ್ರ ಜೊತೆ ಅಂತಾಕ್ಷರಿ ಡಿಬೇಟ್ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಆ ಸ್ಪೇಸ್ ಕೊಡೋರು ಸೃಜನ್ಜಿ. ಈಗ ಯಾರು ಸ್ಪೆಷಲ್ ಗೆಸ್ಟ್ ಬಂದಾಗ ನೀನೇನಾದ್ರು ಡಿಫ್ರೆಂಟಾಗಿ ಮಾಡು ಅಂತ ಹೇಳಿ ನಂಗೆ ಆ ಜಾಗ ಕೊಡೋರು. ಸೊ ಅವ್ರ ಜೊತೆ ನಂಗೆ ಇರ್ತದೆ. ಈಗ ಅವ್ರು ಇರ್ತಾರೆ ಅಂದಾಗ ಜನ ನೋಡ್ತಾರೆ, ಅದಿನ್ನೂ ಹೈಲೈಟ್ ಆಗುತ್ತೆ. ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಕೊಡೋರು ನನಗೆ. ಅದಾದಮೇಲೆ ಒಂದು ಕಾರ್ಯಕ್ರಮ ನಮ್ಮ ಅಣ್ಣ ಅವ್ರದ್ದು 24th ಏಪ್ರಿಲ್ದು ಒಂದು ಶೋನ ಅಪರ್ಣ ಅವರೇ ನನಗೆ ಕೊಟ್ಟಿದ್ರು. ಒಂದು ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರ ಹಾಡೋದಕ್ಕೆ ಒಂದು ಫುಲ್ ಟೀಮ್ ನಂದೇ ಇತ್ತು, ನುಡಿಸೋದು ಎಲ್ಲ ಫುಲ್ ನಂದೊಂದು ಟೀಮು. ಅಲ್ಲಿ ಮಧ್ಯೆ ಬ್ರೇಕ್ ಇತ್ತು, ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ದರು, ಎಲ್ಲರೂ ಅವ್ರ ಮನೆಯವರೆಲ್ಲ ಇದ್ದರು. ನಾನು ಈ ಕಡೆಯಿಂದ ಸೈಡ್ ವಿಂಗಿಗೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಪುನೀತ್ ಅವರಲ್ಲಿದ್ದರು. ನನ್ನ ಫ್ರೆಂಡ್ ಸಿಂಗರ್ ಬಂದ್ಬಿಟ್ಟು ಒಂದು ಫೋಟೋ ತಗೋಬೇಕು ಕಣೆ, ಕೇಳ್ತೀನಿ ಅಂತ ಹಿಂಗೆ ನಿಂತ್ಕೊಂಡಿದ್ದೆ. ಗುಂಪಿತ್ತು. ನೀವು ನಂಬಲ್ಲ, ಅವ್ರು ಹಿಂಗೆ ತಿರುಗಿ ನೋಡ್ಬಿಟ್ಟು, ಹೇ ನೀವು ಮಜಾ ಟಾಕೀಸ್ ಅಲ್ವಾ ನೀವು ಅಂದರು. ನೋಡಿ ಇವೆಲ್ಲೂ ನಂಗೆ ಜುಂಬಂತದೆ ಮೈ. ನನಗೆ ಹೆಂಗಾಗುತ್ತಂತ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಅಂದರೆ ಒಂದು ನಿಮಿಷ ಅಂತ ಕರೆದ್ರು. ಏನ್ರಿ ಆಡ್ತೀರಾ ನೀವು ಅಂತ ಪುನೀತ್ ಅವರು. ಇವಳು ಫೋಟೋ ಕೇಳಿದವಳು ಹಿಂಗೆ ನಿಂತ್ಕೊಂಡ್ಬಿಡ್ತಾಳೆ ನನ್ನ ಫ್ರೆಂಡು. ಆಮೇಲೆ ಸರ್ ನಾನು ಬರಬೇಕಿತ್ತು ಬರ್ತೀನಿ, ನೆಕ್ಸ್ಟ್ ಬರ್ತಾಯಿದ್ದೀನಿ ನಾನು, ಅವಾಗ ಆಡೋಣ ನಾವಿಬ್ಬರು, ಆಯಿತಾ? ನಂಗೆ ತುಂಬ ಇಷ್ಟ ನೀವು ಆಡೋದು. ಎಷ್ಟು ನೋಡಿ ಎಂಥ ದೊಡ್ಡ ಕಲಾವಿದರು ಅವರು. ಅವ್ರು ಹೇಳಿದ್ರು ಅದೆಲ್ಲ ತುಂಬ ವಿಶೇಷ ನನಗೆ. ಅದೇ ಮಜಾ ಟಾಕೀಸಿದ್ದು ನಾನು. ಪುನೀತ್ ಅವ್ರನ್ನ ನಿಜವಾಗ್ಲೂ ಈಸ್ ಎ ಗ್ರೇಟ್ ಮ್ಯಾನ್ ಅಲ್ವಾ? ಅವ್ರ ಜೊತೆ ಹಾಡೋದಂದ್ರೆ ಹಾಡಿದೆ, ಅವ್ರ ಜೊತೆನೂ ಹಾಡಿದೆ. ಹೊಸ ಗಾನ ಭಜನ ಸಾಂಗ್ನ ಅವಾಗ ಸಾಂಗ್ ಹಾಡಿದೆ. ಓಕೆ, 2 ಲೈನ್ ಹಾಡ್ಬೋದಾ? ಹಾಂ. ಹೊಸ ಗಾನ ಭಜನ ಹಳೆ ಪ್ರೇಮ ಪುರಾಣ, ಓ ನೀನು ತುಂಬಾ ನಿಧಾನ, ಸ್ಪೀಡ್ ಆಗಿದೆ ಜಮಾನ, ನನ್ನ ಜೊತೆ ಜೋಪಾನ. ಹೊಸ ಗಾನ ಭಜನ ನಿಧಾನವೇ ಪ್ರಧಾನ, ಅದೇ ಸೇಫ್ ಪ್ರಯಾಣ, ಸೇರಿಕೊಂಡೇ ಹೋಗೋಣ, ಹಳೆ ಪ್ರೇಮ ಪುರಾಣ. ಇದು ಮಜಾ ಆಯ್ತು ಅವ್ರ ಜೊತೆ ಹಾಡೋದು. ಫುಲ್ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು. ನಿಮ್ದು ಅದೇ ಮ್ಯಾನರಿಸಮೇ. ಜನ ಹಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಅದೆಲ್ಲ ಬೇರೆ. ನೀವು ಹೇಳಿದ್ರಲ್ಲ ಹೇರ್ ಸ್ಟೈಲ್ಗೆ ಒಂದಷ್ಟು ಅಭಿಮಾನಿ, ಅದೆಲ್ಲ ನಾವು ಹೀರೋಗಳನ್ನು ನೋಡಿ ಮಾಡೋದು ಜನ. ಹೇರ್ ಸ್ಟೈಲ್ ಎಲ್ಲ ಅದು ನಿಮಗೆ ಒಂದು ಸ್ಪೇಸ್ ಅಂತ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಬಹಳ ಖುಷಿ ಪಡಬೇಕು. ಹೇಳಿದ್ನಲ್ಲ, ಲಕ್ಕಿ, ಭಾಗ್ಯ ಅಷ್ಟೇ ನಂದು. ಓಕೆ. ಸೊ ಈ ಸ್ವತಂತ್ರ ಕಲಾವಿದರು, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಬಂದಾಗ ಒಂದು ಸವಾಲಿನ ಕೆಲಸ. ನಾನು ಹೋಗಿ ಹೇಳಿದೆ ತೂಗತ್ತಿ ಮೇಲೆ ನಡೀತಿರ್ತಾರೆ ಅಂತ. ಎಲ್ಲರೂ ಕರೆದು 50,000 ಕೊಡ್ತಾರೆ ಅನ್ನೋದಿಲ್ಲ. 500 ರೂಪಾಯಿಂದ 5,000, 5,000 ಎಲ್ಲ ಥರದ್ದು ಒಂದು ಕೆಲಸ. ಹೌದು. ತಾವು ತಮ್ಮ ಬದುಕಿನಲ್ಲಿ ಈ ಫಿನಾನ್ಷಿಯಲ್ ಅಂತ ಹಣಕಾಸಿನ ವಿಚಾರದಲ್ಲಿ ಕಷ್ಟ ಅಂತ ಅನುಭವಿಸಿದ್ಯಾ? ಅಂದರೆ ಹೇಳಿದ್ನಲ್ಲ, ಒಂದು ಫೇಸ್ ಬರುತ್ತೆ ಜನಕ್ಕೆ. ಅಂದರೆ ಸಂಬಂಧಗಳು ಹಾಗೆ ಹಿಂಗೆ ಆದಾಗ ಲೈಫಲ್ಲಿ ನನಗೆ ಯಾವುದೂ ನೆಗೆಟಿವ್ ಆಗಿ ತೊಗೊಳಕ್ಕೆ ಇಷ್ಟ ಇಲ್ಲ. ಟು ಬಿ ಫ್ರ್ಯಾಂಕ್, ನನಗೇನು ಗೊತ್ತೆ, ಯಾವತ್ತು ಪಾಸಿಟಿವ್ ತೊಗೊಂಡು ಲೈಫಲ್ಲಿ ಮುಂದೋಗ್ಬೇಕಂದ್ರೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ. ಇವರಿಂದ ಹಿಂಗಾಯಿತು, ಅವರಿಂದ ಹಂಗಾಯ್ತಲ್ಲ, ನಾನೇನೋ ಮಾಡಿಕೊಂಡೆ ಹಂಗಾಯ್ತು ಅಷ್ಟೇ ನಂದು. ಸೊ ಹಂಗೇನೋ ಒಂದು ಪರಿಸ್ಥಿತಿ ನನಗೆ ಬಂದಾಗ, ನಾನೊಂದು ಸ್ವಲ್ಪ ಆಚೆ ಬಂದಾಗ, ಅವಾಗ ನನಗೆ ಫಿನಾನ್ಷಿಯಲ್ ಕ್ರೈಸಿಸ್. ಯಾಕಂದರೆ ನಾನು ಏನು ಬುದ್ಧಿ ಉಪಯೋಗಿಸಿಲ್ಲ, ಏನೂ ಎತ್ತಿಟ್ಕೊಂಡಿಲ್ಲ, ಬಂದಿದ್ದೆಲ್ಲ ಕಷ್ಟ. ದುಡ್ಡಿನ ಬೆಲೆ ಅವಾಗ ಗೊತ್ತಾಯ್ತು ನನಗೆ. ಇಟ್ಕೋಬೇಕು ದುಡ್ಡು, ಅಂದರೆ ದುಡ್ಡೇ ಎಲ್ಲ ಅಲ್ಲ, ಆದರೆ ದುಡ್ಡು ಕೂಡ ಏನೋ ಒಂದು ಲೈಫಲ್ಲಿ ಅಂತ. ಸೊ ಅದನ್ನು ಎತ್ತಿಟ್ಕೊಂಡೆ, ಎಲ್ಲ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಬಟ್ ಆ ಟೈಮಲ್ಲಿ ಏನಾಗ್ತಿತ್ತು ಅಂದರೆ ಕಾರ್ಯಕ್ರಮಗಳಿಗೆ ಕರೆಯೋಕ್ಕೆ ಸ್ವಲ್ಪ ಯೋಚನೆ ಮಾಡೋರು. ಯಾಕಂದರೆ ಇನ್ನೂ ನಾನು ಅವಾಗ ಹೆಸರು ಮಾಡಿದ್ದೆ, ಬರ್ತಾರಾ ಇಲ್ವಾ, ಕೆಲವ್ರಿಗೆ ನಾನು ಬರ್ತೀನಿ ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ನನ್ನದೇ ಓನ್ ಟೀಮ್ ಇತ್ತು. ಇವ್ರು ಬರ್ತಾರಾ ಇಲ್ವಾ ಅದೆಲ್ಲ ಇರುತ್ತೆ, ನಿಮಗೆ ಗೊತ್ತಿಲ್ಲ. 10 ವರ್ಷದ ಕೆಳಗೆ ಇಲ್ಲ, 10 ವರ್ಷದ ಕೆಳಗಲ್ಲ, ಇದು ನಾನು ಹೇಳ್ತಾ ಇದ್ದು 7 ವರ್ಷದ ಕೆಳಗೆ. 7 ವರ್ಷದ ಕೆಳಗೆ. ಓಕೆ. ಯಾಕಂದರೆ ನಾನು 3 ವರ್ಷ ಮಜಾ ಟಾಕೀಸ್ ಆದಮೇಲೆ ನನಗೆ ಈ ಕ್ರೈಸಿಸ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಸೊ ಅದಾದಮೇಲೆ ಬೇಗ ಬಕ್ಕಪ್ಪ ಅದ ಹಿಂಗೆ. ಅದು ನಾನು ಹೇಳ್ತೀನಿ, ನಾನು ಪ್ರತಿಯೊಬ್ಬರಿಗೂ ಅದನ್ನೇ ಹೇಳಿದ್ದೇನೆ ಗೊತ್ತಾ, ಕಷ್ಟಪಟ್ಟರೆ 100% ಫಲ ಸಿಗುತ್ತೆ. ಮನಸಾರೆ ಕಷ್ಟಪಡಬೇಕು, ಇಷ್ಟಪಟ್ಟು ಕಷ್ಟಪಟ್ಟರೆ 100% ಸಿಗುತ್ತೆ. ನೀವು ನಂಬಲ್ಲ, ನಾನು 2 ವೀಲರಲ್ಲಿ ಓಡಾಡ್ತಿದ್ದೆ ಅವಾಗ. ಅಂದರೆ ಕಾರೆಲ್ಲ ಇತ್ತು, ಎಲ್ಲ ಕೊಟ್ಬಿಟ್ಟೆ. ಬಟ್ ನನಗೆ 2 ವೀಲರ್ ಇತ್ತು ಆ ಟೈಮಲ್ಲಿ. ಏನಪ್ಪ ಮಾಡೋದು? ನೀವು ನಂಬಲ್ಲ, 6 ತಿಂಗಳಲ್ಲಿ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು, ಮತ್ತೆ 3 ತಿಂಗಳಲ್ಲಿ ಟಾಪ್ ಎಂಡ್ ಮಾಡಲ್ ತೊಗೊಂಡೆ ಕಾರು. ಸೊ ಅಂದರೆ ಕಾರ್ ತೊಗೊಳ್ಳೋದು ದೊಡ್ಡ ವಿಷಯ ಅಂತಲ್ಲ, ಆದರೆ ನಾವು ಅನ್ಕೋಬೇಕು, ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ 100%. ಅದರಲ್ಲಿ ಮೇಯ್ನ್ ಅದೇ ನನ್ನ ಮಗಳು.
ಅವಳಿಗೋಸ್ಕರ ಏನಾರು ಒಂದು ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಫೆಸಿಲಿಟೀಸ್ ಕೊಡಬೇಕು. ನನಗಾಸೆ ನನ್ನ ಮಗಳಿಗೊಂದು ಫೆಸಿಲಿಟಿ ಇರಬೇಕು, ಅವಳಿಗೆ ಏನು ಬೇಕೋ ಎಲ್ಲ ಬೇಕು ಅಂತ. ಆ ಒಂದು ಛಲಕ್ಕೆ ಎಲ್ಲ ಮಾಡಿದೆ. ಓಕೆ, ಒಂದು ಟ್ರಿಕ್ಕಿ ಕ್ವೆಶ್ಚನ್ ಇದೆ. ಈಗ ರೆಮೋ ಅವ್ರ ಹತ್ರ ಚಿನ್ನ ಜಾಸ್ತಿ ಇದೆಯಾ, ವಜ್ರ ಜಾಸ್ತಿ ಇದೆಯಾ? ವಜ್ರ. ನಾನು ತುಂಬಾ ಸರಿ ಅನ್ಕೊಂಡೆ ಈ ಪ್ರಶ್ನೆ ಕೇಳ್ಬೇಕಂತ. ವಜ್ರ. ಯಾಕಂದ್ರೆ ನನ್ನ ರಾಶಿಕಲ್ಲೇ ವಜ್ರ. ತಮ್ಮ ಮಗಳ ಹೆಸರು ವಜ್ರ. ಇದು ವೀಕ್ಷಕರು ಅನ್ಕೋಬೋದು ಈ ತರ ಪ್ರಶ್ನೆ ಕೇಳ್ತಾರೆ ಅಂತ. ಸೊ ಮುದ್ದಾದ ಮಗಳಿದ್ದಾರೆ ವಜ್ರ ಅಂತ. ಅವರು ತುಂಬಾ ಸೊಗಸಾಗಿ ಹಾಡ್ತಾರೆ. ಮಗಳು ಅಂದ್ರೆ ತುಂಬಾನೇ ಪ್ರೀತಿ, ಪ್ರಾಣ. ಪ್ರಾಣ. ಬ್ಯೂಟಿಫುಲ್. ಚೆನ್ನಾಗಿ ಇಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹಾಡ್ತಿರ್ತೀವಿ, ತರಲೆ ಮಾಡ್ತಿರ್ತೀವಿ, ಫ್ರೆಂಡ್ಸ್ ಥರ ಇರ್ತೀವಿ ನಾವು. ಆ್ಯಂಡ್ ಅವಳಿಗೆ ತುಂಬ ಕಲಿಸಿದ್ದೀನಿ. ಅವಳು ಯಾವತ್ತು ಎಲ್ಲೂ ಹೋಗಿ ನಾನೇ ಯಾವ್ದಾದ್ರು ಒಂದು ಮೀಟಿಂಗೋ ಏನೋ ಅಂತ ಹೋದಾಗ ಅಲ್ಲಿ ಕಾಲೇಜಲ್ಲೋ ಸ್ಕೂಲಲ್ಲೋ ರೆಮೋ ಮಗಳು ಅಂತ ಗೊತ್ತಾಗುತ್ತೆ ಹೊರತು ಅಲ್ಲಿ ತನಕ ಅವಳು ಎಲ್ಲೂ ಹೇಳಲ್ಲ. ಅದನ್ನು ನಾನು ಅವಳಿಗೆ ಹೇಳಿದ್ದೀನಿ, ಹೇಳಬಾರ್ದು ಅಂತ. ಯಾಕಂದ್ರೆ ನಮ್ಮ ಐಡೆಂಟಿಟಿ ನಾವು ತಗೋಬೇಕು ಅಂತ. ಅದಿದ್ದಾಗ ಮಕ್ಳಿಗೆ ಏನಾಗುತ್ತೆ, ಅವ್ರ ಕಾಲ ಮೇಲೆ ಬೆಳೀತಾರೆ. ಅಲ್ಲ, ಇವತ್ತಿಗೆ ನೋಡಿ ಬಹಳ ಜನಕ್ಕೆ ರೆಮೋ ಅವ್ರಿಗೆ ಗೊತ್ತು, ನಿಮ್ಮಮ್ಮ ಗೊತ್ತು, ಆದರೆ ಇವ್ರ ಮಗಳು ಇವರಿಂದ ಆ ಥರದ್ದು ಎಲ್ಲೂ ಒಂದು ಕಂಪ್ಯಾರಿಸನ್ ಇಲ್ಲ. ಅದೇ ಯಾಕಂದರೆ ಮಕ್ಳಿಗೆ ಬರಬಾರ್ದು. ಈಗ ನಮಗೆ ನೋಡಿ ಇಂಡಿಪೆಂಡೆಂಟಾಗಿ ಬಂದ್ವಿ ನಾವು. ನಾನು ಮಜಾ ಟಾಕೀಸಲ್ಲಿ ಬಂದು ಒಂದು 6 ತಿಂಗಳಿಗೋ 3 ತಿಂಗಳಿಗೋ ನಮ್ಮಮ್ಮ ಈ ಥರ ಫಿಲ್ಮ್ ಫೀಲ್ಡಲ್ಲಿ ಇರೋರು ಅಂತ. ಯಾಕಂದರೆ ಅಲ್ಲಿ ಬರೋರೆಲ್ಲ ಮಾತಾಡ್ಸೋರು. ಮ್ಯೂಸಿಕ್ ಫೀಲ್ಡಲ್ಲಿ ಇರೋ ಯಾರು ಬಂದರೆ ಹೆಂಗಿದೆ ಏನು ಅಂತ ಮಾತಾಡೋದು. ಹೆಂಗೆ ಗೊತ್ತು ಅಂದಾಗ ಹಿಂಗೆ ಅಮ್ಮ ಇದ್ರು ಅಂತ ಹಂಗೆ ಗೊತ್ತಾಗಿದೆ ಹೊರತು ಅಲ್ಲಿವರೆಗೂ ನಾನೆಲ್ಲೂ ಹೇಳಿರಲಿಲ್ಲ. ಅಮ್ಮ ಈ ಥರ ಅಪ್ಪನೂ ಸಿಂಗರ್ ಏನೂ ಹೇಳಿರಲಿಲ್ಲ ನಾನು. ನನ್ನ ಹೆಸರು ಬಂದ ಮೇಲೆ ಅವಾಗ ಇಂಟರ್ವ್ಯೂ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅವ್ರ ಹೆಸರೆಲ್ಲ ಹೇಳೋಕೆ ಶುರು ಮಾಡಿದ್ದು ನಾನು. ಓಕೆ, ಸೊ ತಾವೇ ಬರ್ದಿರೋದು 1-2 ಸಾಲು ಹಾಡ್ಬೋದಾ? ಖಂಡಿತ. ಒಂದು ನಯನ ಅವ್ರ ಹತ್ರ ಹಾಡ್ತೀರಿ. ಅಂದರೆ ಆ ಸಾಂಗು ಈ ನಯನಂಗೆ ಯಾವಾಗ್ಲೂ ಹಾಡಿಸಿ ನನ್ನ ಹಾಡಿಸಿ ಅಂತ ಹೇಳೋಳು. ಸೊ ಒಂದು ಒಳ್ಳೆ ಸಾಂಗ್ ಕೊಡೋಣ ಅಂತ. ಅವಳು ನನ್ನ ಮುದ್ದು ಅಂತಲೇ ಕರೆಯೋದು. ಅದಕ್ಕೆ ಸರಿ ನಾನು ಆ್ಯಕ್ಚುಲಿ ಒಂದು ಥಾಟಲ್ಲಿ ಬರೆದಿದ್ದು ಅದು ನಮ್ಮ ಮಕ್ಕಳಿಗೆ ಸಾಂಗ್ಗೆ ತುಂಬ ಜನ ಯೂಸ್ ಮಾಡ್ಕೊಂಡಿದ್ದಾರೆ, ರೀಲ್ಸಲ್ಲಿ ಯೂಟ್ಯೂಬಲ್ಲೆಲ್ಲ. ಚೆನ್ನಾಗಿದೆ. ಅದೊಂದೆರಡು ಲೈನ್ ಹಾಡ್ತೀನಿ. ನಿನ್ನ ಕಂಡ ದಿನದಿಂದ ನಾನೇ ನಾನಾಗಿಲ್ಲ ಕೇಳು ನೀನು, ಏನೋ ಆಗಿದೆ ಲವ್ ಆಗಿ ಹೋಗಿದೆ, ಇನ್ನು ಮೇಲೆ ನೀನೇ ನಂದು, ಓ ಮುದ್ದು ನೀ ನನ್ನ ಸ್ವತ್ತು, ನಿನ್ನ ಪ್ರೀತಿ ನನ್ನ ಸಂಪತ್ತು ಅಂತ. ಬಹಳ ಜನ ಗೊತ್ತಿಲ್ಲ ಈ ಹಾಡನ್ನ ನೀವು ಕಂಪೋಸ್ ಮಾಡಿರೋದು ಅಂತ. ತುಂಬಾ ಜನ ನಾನು ರೀಲ್ಸ್ ಎಲ್ಲ ನೋಡಿದಾಗ ಯಾರೋ ಸಿನಿಮಾ ಹಾಡು ಅಂತ ಹೇಳಿ ಅದಕ್ಕೆ ರೀಲ್ಸ್ ಮಾಡಿದ್ದೆ ಅಥವಾ ಫೋಟೋಗಳಿಗೆ ಹಾಕಿದ್ದಿದೆ. ಸೊ ಆ ಹಾಡಿನ ಮೂಲ ಬರಹಗಾರರು ಇಲ್ಲೇ ಕೂತ್ಕೊಂಡಿದ್ದಾರೆ. ಕಂಪೋಸ್ ಮಾಡಿ ಹಾಡು ನೀವೇ ಹಾಡಿ ಅಂದ್ರೆ ಆ್ಯಕ್ಚುಲಿ ನನ್ನ ಚಾನಲ್ ಅವರು. ನಾನು ಬೇಡ ಇಲ್ಲ ಹಾಡ್ಸೋಣ, ಯಾಕಂದ್ರೆ ಅವ್ರಿಗೆ ವ್ಯೂಸು ಬೇಕಿತ್ತು ಅವ್ರಿಗೂ. ಇಬ್ಬರು ಸೇರಿದಾಗ ವ್ಯೂಸ್ ಇನ್ನೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಬ್ಬರು ಕೊಲಾಬ್ ಮಾಡಿ ಅವಳಿಗೂ ಆಸೆ ಇತ್ತು ಹಾಡಬೇಕಂತ ಮಾಡಿದ್ವಿ. ಅದಕ್ಕೆ ಸಾಂಗ್ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸೂಪರ್. ಸೊ ಕಲೆ ಮತ್ತೆ ಬದುಕು ನಿಮಗೆ ಬಹಳ ಪಾಠ ಕಲಿಸಿದೆ. ನೀವು ಹೇಳಿದ್ರಿ ಫಿನಾನ್ಷಿಯಲ್ ಕ್ರೈಸಿಸ್ ಅಂತ. ಇದೇ ಸಹ ಒಂದು ಶಾರ್ಟ್ ಮೆಸೇಜ್ ನಮ್ಮ ಯೂತ್ಸಿಗೆ ಕೊಡೋದಾರೆ. ಯಾಕಂದರೆ ಇವಾಗ ನಮ್ಮಲ್ಲಿ ಏನಂದರೆ ಸ್ವತಂತ್ರ ಕಲಾವಿದರು ಅವಕಾಶಗಳಿಗೆ ಕಷ್ಟಪಡ್ತಾರೆ. ಅವಕಾಶ ಸಿಕ್ಕಿದ ಮೇಲೆ ಅದು ಸಂಭಾವನೆ ತಗೊಳ್ಳೋದ್ರಲ್ಲಿ ಕಷ್ಟಪಡ್ತಾರೆ. ಸಂಭಾವನೆ ಆದಮೇಲೆ ರೆಕಾಗ್ನಿಷನ್ ಸಿಗ್ತಿಲ್ಲ, ಎಲ್ಲಿ ಒಂದು TV ಸಿಗ್ತಿಲ್ಲ ಅನ್ನೋ ಥರದ್ದು ಕಷ್ಟ ಇರುತ್ತೆ. ತುಂಬ ಪಾಪ್ಯುಲರ್ ಆದಮೇಲೆ 6ಕ್ಕೆ ಏರೋಕ್ಕಾಗದೆ 3ಕ್ಕೆ ಇಳಿಯೋಕ್ಕಾಗದೆ ಒಂದು ಸ್ಟ್ರಗಲ್ ಇರುತ್ತೆ. ಸೊ ಒಂದು ಮೆಸೇಜ್ ಕೊಡೋದಾದರೆ ಅಂದರೆ ಈಗ ಸಕ್ಸಸ್ ಅನ್ನೋದು ಬಂದಾಗ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ಗೊತ್ತಿರಬೇಕು ನಮಗೆ. ಯಾಕಂದರೆ ನಮಗೆ ತಲೆಗೆ ಹತ್ತಬಾರ್ದು ಯಾವತ್ತು ಸಕ್ಸಸ್ಸು. ಅದು ನಾವು ಯಾವತ್ತು ಕೆಳಗೆ ಇಟ್ಕೊಂಡಿರ್ಬೇಕು. ಯಾಕಂದರೆ ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ಏನಾಗುತ್ತೆ, ಈಗಿನ ಜನ್ರೇಷನ್ ಏನಾಗುತ್ತೆ ಗೊತ್ತಾ, ಅವ್ರಿಗೆ ಪೇಷನ್ಸ್ ಇಲ್ಲ. ಎಲ್ಲ ಫಾಸ್ಟ್ ಫುಡ್ ತರಬೇಕು, ಫಟ್ ಅಂತ ಹಿಂಗೆ ಬರಬೇಕು. ನಿಮ್ಮ ನಂಬಲ್ಲ. ಈಗ ನಮ್ಮನ್ನೇ ಕೇಳ್ತಾರೆ, ಮೇಡಮ್ ಹಾಡು ಹೇಳ್ಕೊಡಿ ನನಗೆ, ನಾನು ರಿಯಾಲಿಟಿ ಶೋಗೆ ಹೋಗ್ಬೇಕು, ಆ ಥರ ಹೇಳ್ಕೊಡಿ ಅಂತಾರೆ. ಸೊ ಯಾರಿಗೂ ABCD ಬೇಡ, ಎಲ್ಲ ಡೈರೆಕ್ಟ್ Z ಬೇಕು ಎಲ್ಲರಿಗೂ. ಸೊ ಅದನ್ನು ಫಸ್ಟ್ ನಾವು ಬಿಡಬೇಕು. ಯಾಕಂದರೆ ಪೇಷನ್ಸ್ ಬೇಕು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ಚಿನ್ನಾರಿ ಮತ್ತು ಹಾಡಿದ್ದಕ್ಕೆ ಹೆಸರು ಬಂದಿದ್ದು ಯಾವಾಗ ನೋಡಿ, ನಾವು ಹೆಸರು ಮಾಡಿದ್ದೆ ಯಾವಾಗ, ನಾವು ಗುರ್ಸ್ಕೊಂಡಿದ್ದೆ ಯಾವಾಗ. ಸೊ ಟೈಮ್ ತೊಗೊಳತ್ತೆ, ಆ ಎಕ್ಸ್ಪೀರಿಯೆನ್ಸ್ ಬೇಕು, ಟೈಮ್ ಬೇಕು, ವೆಯ್ಟ್ ಮಾಡಬೇಕು ಒಂಚೂರು. ಬಟ್ ನಮ್ಮ ಪ್ರಯತ್ನಗಳು ಸತತ ಓಡ್ತಾ ಇರಬೇಕು. ನಾನು ಯಾವಾಗಲೂ ಎಲ್ರಿಗೂ ಅದು ಹೇಳ್ತೀನಿ, ಕನಸು ಕಾಣಬೇಕು, ನನಸು ಮಾಡ್ಕೋಬೇಕು. ಅಲ್ಲಿವರೆಗೂ ಕನಸು ಕಾಣಬೇಕು. ಕಾಣ್ಬಿಡಿ ಅಯ್ಯೋ ಇದು ನಮ್ಮ ಕೈಗೆ ಸಿಕ್ಕಿಲ್ಲ ಅಂತ. ಇನ್ನು ಕೆಲವ್ರು ಬರ್ತಾರೆ ನೋಡ್ಬೇಕು, ಮೇಡಮ್ ಸಾಂಗ್ ಮಾಡಿದ್ವಿ ಅದು ಹಿಟ್ಟಾಗಬೇಕು, ವ್ಯೂಸ್ ಆಗುತ್ತೆ. ಚೆನ್ನಾಗಿದ್ರೆ 100% ಜನ ಇಷ್ಟಪಟ್ಟೇ ಪಡ್ತಾರೆ, ಮೆಚ್ತಾರೆ, ಟೈಮ್ ತಗೋತಾರೆ, ರೀಚ್ ಆಗಬೇಕು ಜನಕ್ಕೆ. ಅದಕ್ಕೆ ಏನೇನು ಪ್ರಯತ್ನ ಪಡಬೇಕು ಪಡ್ತಾ ಇರಬೇಕು. ಆಮೇಲೆ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಎರಡನೇ ಮಾತು, ಸಂಭಾವನೆ ಅಂತ. ಎತ್ಕೋತಾನೆ ದುಡ್ಡುಗಳು ಬಂದುಬಿಡಬೇಕು, ದುಡ್ಡೇ ಬರಬೇಕು, ಅದಿರಲೇಬಾರ್ದು. ಫಸ್ಟು ನಾವು ಹೆಸರು ಮಾಡಬೇಕು. ಎಷ್ಟೋ ಕಾರ್ಯಕ್ರಮಕ್ಕೆ ನಾನು ಮಜಾ ಟಾಕೀಸಿಗೆ ಬಂದಮೇಲೂ ಎಷ್ಟೋ ಕಾರ್ಯಕ್ರಮಕ್ಕೆ ನಾನು ಫ್ರೀಯಾಗಿ ಹೋಗಿದ್ದೀನಿ. ಯಾಕಂದರೆ ಅಲ್ಲಿ ಅನಿವಾರ್ಯ ಇರುತ್ತೆ. ಯಾಕಂದರೆ ಜನನೂ ನಾವು ಉಳಿಸ್ಕೋಬೇಕು.
ಹೌದು. ದುಡ್ಡು ಎಷ್ಟು ಮುಖ್ಯನೋ ಜನನೂ ಅಷ್ಟೇ ಮುಖ್ಯ, ಅವ್ರ ಪ್ರೀತಿನೂ ಅಷ್ಟೇ ಮುಖ್ಯ. ಕೆಲವು ಕಡೆ ನಾವು ಹಂಗೆ ಹೋಗ್ಬೇಕಾಗತ್ತೆ. ಅದನ್ನ ನೋಡ್ಕೋಬೇಕು, ನಾವು ಎಲ್ಲಿ ದುಡ್ಡು ತೊಗೋಬೇಕು, ಎಲ್ಲಿ ಜನನ ಸಂಪಾದನೆ ಮಾಡ್ಕೋಬೇಕು, ಅದನ್ನ ನೋಡಿಕೊಂಡು ಮಧ್ಯದಲ್ಲಿ ಮ್ಯಾನೇಜ್ ಮಾಡಿಕೊಂಡು ಖಂಡಿತ. ಅಂದರೆ ನಾನು ಹೇಳೋದೇನೆಂದರೆ ಎಲ್ಲ ಕಡೆ ನಾವು ಹಿಂಗೆ ಇರಬೇಕು ಅಂತಲೂ ನಾನು ಹೇಳಲ್ಲ. ಕೆಲವು ಕಡೆ ಹೌದು ನಿಲ್ಲಬೇಕು, ನಮಗೆ ನಾವು ಸ್ಟ್ಯಾಂಡ್ ತೊಗೋಬೇಕು. ಸೊ ನಮಗೆ ನಾವು ಸ್ಟ್ಯಾಂಡ್ ತೊಗೊಳ್ಳೋಣ, ಕಷ್ಟಪಡೋಣ, ಇಷ್ಟಪಟ್ಟು ಕೆಲಸ ಮಾಡೋಣ. ವೆರಿ ಬ್ಯೂಟಿಫುಲ್, ನಿಜವಾದ ಮಾತು. ಸೊ ನಿಮ್ಮಲ್ಲಿನ ಒಂದು ಕಿರಿಕ್ ನೇಚರ್ಗೆ ಕುಕ್ಕು ವಿತ್ ಕಿರಿಕ್ ರಿಯಾಲಿಟಿ ಶೋ ಸಿಗುತ್ತೆ. ಸೊ ಎಷ್ಟು ಡ್ಯಾಶಿಂಗ್ ಅಂದರೆ ಅಡುಗೆ, ಹಾಸ್ಯ, ಕಿರಿಕು ಎಲ್ಲ ಇತ್ತು ಅಲ್ಲಿ. ಎಲ್ಲರೂ ಕಿರಿಕ್ಗಳೇ. ಆ ಕಿರಿಕ್ಗಳ ಮಧ್ಯೆ ನಾನೊಬ್ಳು. Okay. ತುಂಬ ಮಜಾ ಮಾಡ್ತಾ ಇದ್ವಿ. ಅಂದರೆ ಬೆಳಗು ನೈಟ್ ಫುಲ್ಲು ಶೂಟ್ ಇರ್ತಾ ಇತ್ತು ನಮಗೆ. ಅದು ಕೋವಿಡ್ ಟೈಮು. ಹೇಳಿ ಕೇಳಿ ನೀವು ಆಹಾರ ಪ್ರಿಯರಲ್ಲ. ಆಹಾರ ಪ್ರಿಯರೇ ನಾವು ಸಿಕ್ಕಾಪಟ್ಟೆ. ಅಂದರೆ ಕ್ವಾಂಟಿಟಿ ಅನ್ನೋದಕ್ಕಿಂತ ಕ್ವಾಲಿಟಿ ಇಂಪಾರ್ಟೆಂಟ್. ಸೊ ಅವಾಗ ಮಾಡುವಾಗ ನಾವು ತುಂಬ ಎಚ್ಚರ ವಹಿಸಿರ್ತೀವಿ. ಅಲ್ಲೇನು ಮಾಡೋರು ಅಂದರೆ ಬಂದು ಏನಾರು ಹಾಕ್ಬಿಡೋದು, ಇದೆಲ್ಲ ನಡೀತಾ ಇರುತ್ತೆ ಸುತ್ತಮುತ್ತ. ಸೊ ಅದ್ರ ಮಧ್ಯೆ ಬಂದು ಅದೆಲ್ಲದಕ್ಕಿಂತ ನಮ್ಮ ಸೂಪರ್ ಕ್ವೀನ್ ಅಂತ ಒಂದು ಬಂತು. ಅದು ನನಗೆ ಭಾಳ ಒಂದು ಒಳ್ಳೆ ವೇದಿಕೆ. ಯಾಕಂದರೆ ಅಲ್ಲಿ ನನಗೆ ಎಲ್ಲ ಒಂದು ಪೌರಾಣಿಕ ಮಾಡಿದೆ, ಒಂದು ಭಸ್ಮಾಸುರ ಮಾಡಿದೆ, ಆಮೇಲೆ ಬಬ್ರವಾಹನ ಮಾಡಿದೆ. ಅದರಲ್ಲಿ ಅರ್ಜುನಂದು ಕ್ಯಾರೆಕ್ಟರು, ಮಾಲಾಶ್ರೀ ಅವ್ರದ್ದು, ಈ ಥರ ವೆರೈಟಿ ಸ್ಯಾರಿ ಹುಟ್ಟಿದ್ದೆ ಒಂದರಲ್ಲಿ. ತುಂಬ ಜನ ಅಯ್ಯೋ ಸ್ಯಾರಿ ಹುಟ್ಟರೆ ಹೆಂಗಿರ್ತೀರಾ ನೀವು ಅಂತ ಸ್ಯಾರಿ ಹುಟ್ಟಿದ್ದೆ. ಅದಾದಮೇಲೆ DKD ಬಂದೆ. ಸೊ ಒಂದೊಂದು ನಂಗೆ ಡಿಫ್ರೆಂಟ್ ಲಕ್ಕೇನೋ ನನಗೆ ಗೊತ್ತಿಲ್ಲ, ಅದು ಡಿಫ್ರೆಂಟ್ ವೇದಿಕೆಗಳು ಸಿಕ್ಬಿಡ್ತು ನನಗೆ. ಸೊ ನಾನು ಆಸೆ ಪಡೆದೇನೆ ದೇವರು ಎಲ್ರಿಗೂ ಆ ಒಂದು ಟ್ಯಾಲೆಂಟ್ ಇರೋರಿಗೆ ಎಲ್ರಿಗೂ ಆ ಒಂದು ಚಾನ್ಸ್ನ ಕೊಡಲಿ. ಆಮೇಲೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಸಿಕ್ಕಿದಾಗ ಚಾನ್ಸ್ನ ಬಿಡಬಾರ್ದು. ಅದನ್ನು ನಾನು ಹೇಳ್ತೀನಿ, ವೇದಿಕೆ ಸಿಗ್ತಾ ಅದನ್ನು ಗ್ರ್ಯಾಬ್ ಮಾಡ್ಕೊಂಬಿಡಿ ಫಸ್ಟ್ ಆಪರ್ಚುನಿಟಿನ ಅಂತ. ಓಕೆ. ಸೊ DKD ಹೋಗಿಂತ ಮುಂಚಿತವಾಗಿ ಒಂದೆರಡು ಸಾಲು ಯಾವುದಾದ್ರೂ ಹಾಡಬಹುದಾ? ಹಾಂ, ಯಾವ್ದು ಹಾಡೋಣ? ನೀವು ಹೇಳಿ, ನಿಮ್ಗೆ ಇಷ್ಟವಾದೊಂದು ಹಾಡೋಣ ಅಂತ. ನಾನು ತುಂಬ ಹಾಡೆಲ್ಲ ಇಷ್ಟ. ಹಂಸಲೇಖ ಅವ್ರದ್ದು ಯಾವುದಾದ್ರೂ ಹಾಡಿದ್ರು ಓಕೆ. ಹಂಸಲೇಖ ಅವ್ರದ ನನಗೆ ಆಯಿತು. ಓ ಮಜನು ನಿನಗೆ ಶರಣು, ಪ್ರೇಮದ ಸವಿಗೆ ಶರಣು, ಈ ವಿರಹ ಸುರೆಯ ತರಹ ಕಹಿಯಾದರೂ ಸಿಹಿಯಾಗಿದೆ, ಸುಖವಾದ ನೋವಿದು ಓ ಮಜನು ನಿನಗೆ ಶರಣು, ಪ್ರೇಮದ ಸವಿಗೆ ಶರಣು. ಇದು ನನ್ನ ಫೇವ್ರೆಟ್ ಸಾಂಗೆ. ಅದ್ಭುತ. ಯಾವತ್ತಾದರೂ ಈ ಥರದ ಸನ್ನಿವೇಶ ಇದೆಯಾ? ರೆಮೋ ಇವಾಗ ತುಂಬ TV ಫೇಮ್ ಹೋಗಿದ್ದಾರೆ, ನಮ್ಮ ಶೋಗೆಲ್ಲ ಬರಲ್ಲ, ಆ ಥರದ ಟಾಕ್ಸ್ ಹರಡೋದು, ಆಮೇಲೆ ಆ ರೀತಿ ಅವಕಾಶಗಳು ವಂಚಿತ ಆಗೋದೇನಾದರೂ ಇದೆಯಾ? ನನಗೆ ಯಾವುದೋ ನನಗೆ ಡೈರೆಕ್ಟಾಗಿ ಯಾವುದೂ ಇದುವರೆಗೂ ಬಂದಿಲ್ಲ. ಆ್ಯಂಡ್ ಅದಕ್ಕೆ ನಾನು ಕಿವಿನೂ ಕೊಡೋಲ್ಲ. ಅಕಸ್ಮಾತ್ ಯಾರೋ ಹಿಂಗೆ ಬಂದ್ರಂತ ಹೌದಾ ಹ್ಞೂ ಅಂತಾರೆ. ತುಂಬ ಜನ ಮಾಡ್ತಾರೆ ಫೋನ್ ಮಾಡಿ, ಮೇಡಮ್ ಇಷ್ಟು ಡಿಮ್ಯಾಂಡ್ ಮಾಡಿದಂತೆ ಅಷ್ಟು ಡಿಮ್ಯಾಂಡ್ ಮಾಡಿದ್ರಂತೆ ಅಂತ. ನೋಡಪ್ಪ, ನನ್ನ ಪೇಮೆಂಟ್ ಇಷ್ಟು, ನೀವೇನಾರ ಮಾತಾಡ್ಕೊಂಡು ನನ್ನ ಪೇಮೆಂಟ್ ಇಷ್ಟು ಕೊಟ್ಟರೆ ನಾನು ಬರ್ತೀನಿ. ನಾನು ವೆರಿ ಪರ್ಟಿಕ್ಯುಲರ್. ಪೇಮೆಂಟ್ ಅಂದರೆ ಸ್ಟ್ರಿಕ್ಟೇ. ಅದು ತುಂಬ ಜನ ಕಂಪ್ಲೇಂಟ್ ಮಾಡ್ತಾರೆ, ಏನು ಮೇಡಮ್ ಅಂತ. ಸ್ಟೇಜ್ ಹತ್ತಕ್ಕೆ ಮುಂಚೆ ಪೇಮೆಂಟ್ ಇರಬೇಕು ನನಗಷ್ಟೇ. ಓಕೆ. ಜೊತೆಗೆ ತಾವು ಕನ್ನಡ ರಾಜ್ಯೋತ್ಸವಗಳಲ್ಲಿ ತುಂಬ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀರಿ. ಕನ್ನಡದ ಹಾಡುಗಳನ್ನ ಬಹಳ ಸೊಗಸಾಗಿ ಹಾಡ್ತೀರಿ. ಒಂದು 8,000 ವೇದಿಕೆಗಳ ಮೇಲೆ ಹಾಡಿದ್ದೀನಿ ನಾನು ಚಿಕ್ಕ ವಯಸ್ಸಿಂದ ಲೆಕ್ಕ ತೊಗೊಂಡ್ರೆ. ಹೌದಲ್ಲ? ಹೌದು, 8,000 ವೇದಿಕೆಗಳ ಮೇಲಾಗಿ ಹೋಗಿದೆ ನನ್ನ ಕಾರ್ಯಕ್ರಮಗಳು. ಓಕೆ ಓಕೆ. ಸೊ ಈಗ ಡಾನ್ಸಿಂಗ್ ಸ್ಟಾರ್ಟ್ ಬರೋಣ. ನಮ್ಮಲ್ಲಿ ಏನಂತ ಹೇಳಿದ್ರೆ, ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರದೊಂದು ಫಿಸಿಕ್ ಮೇಂಟೈನ್ ಮಾಡಬೇಕು, ಸಣ್ಣಗಿರಬೇಕು, ಈ ಥರ ಇರಬೇಕು, ಫ್ಲೆಕ್ಸಿಬಲ್ ಇರಬೇಕು, ಆ ಥರದ್ದೆಲ್ಲ ಯೋಚನೆ. ಹೌದು. ರೆಮೋ ಅವರ ಮತ್ತೊಂದು ಫೇಸ್ ಅಂತ ನಾವು ನೋಡಿದ್ದು ಡ್ಯಾನ್ಸಿಂಗ್ ಸ್ಟಾರಲ್ಲಿ. ಸೊ ಅದರಲ್ಲಿ DKD ನಮ್ಮ ಶಿವಣ್ಣ ಅವ್ರ ಎದುರುಗಡೆ ಡ್ಯಾನ್ಸ್ ಮಾಡೋದು, ನಿಮಗೆ ನಿಮ್ಮ ಗೆಟಪ್ ನೋಡೋಣ ನನಗೊಂದು ರೀತಿ ಆಶ್ಚರ್ಯ ಅಂತ ಅನಿಸ್ಬಿಡ್ದು. ಸೊ DKD ಬಗ್ಗೆ ಹೇಳೋದಾದ್ರೆ, DKD ಅಂದರೆ ಫಸ್ಟ್ ಕೇಳಿದ್ರು ನನ್ನಂದೇ ಸರ್. ಅದು ನನಗೇನಾಗಿತ್ತು, ಒಂದು ರಿಯಾಲಿಟಿ ಶೋ ಮಾಡಿ ಸ್ವಲ್ಪ ಇನ್ಫ್ಲಮೇಷನ್ ಆಗಿಬಿಟ್ಟಿತ್ತು ಮಂಡಿನಲ್ಲಿ. ಸೊ ನನಗೆ ಕಷ್ಟ ಆಗುತ್ತೆ, ಯಾಕಂದರೆ ಪ್ಲಸ್ ಸಪೋರ್ಟ್ ಮಾಡಲ್ಲ ಮೋಸ್ಟ್ಲಿ ನನ್ನ ಬಾಡಿ ಅಂತ. ನಾನು ಫ್ಲೆಕ್ಸಿಬಲ್ ಇದ್ದೀನಿ, ಯಾಕಂದ್ರೆ ನಾನು ಸ್ಟೇಜ್ ಮೇಲೆ ನಾನು ಸುಮ್ಮನೆ ನಿಂತ್ಕೊಂಡು ಹಾಡೋದೇ ಇಲ್ಲ, ಕುಣ್ಕೊಂಡೆ ಹಾಡೋದು, ಡ್ಯಾನ್ಸ್ ಮಾಡ್ಕೊಂಡು ಅದೇನೋ ಬಂದ್ಬಿಡುತ್ತೆ ನಂಗೆ. ಎಲ್ಲರ ಕಡೆ ಹೆಂಗೆ ಡ್ಯಾನ್ಸ್ ಮಾಡ್ಕೊಂಡು ಆಡ್ತೀಯಾ, ಏದುಸರು ಬರಲ್ವಾ ಅಂತ. ಅದೇನೋ ನನಗೆ ಬರಲ್ಲ. ಮತ್ತೆ ಲಿರಿಕ್ಸ್ ನೋಡೋದಿಲ್ಲ, ಆರಾಮಾಗಿ ಆಡ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ಇಲ್ಲ ಮಾಡ್ತೀರಾ ನೀವು ಮಾಡಿ ಅಂತ ಎಲ್ಲ ಧೈರ್ಯ ತುಂಬಿದ್ರು. ಆಮೇಲೆ ನನಗೆ ಏನಂದರೆ, ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇತ್ತು ನನಗೆ. ನಾನೊಂಥರ ಒಂದು ನಾನು ಯಾವತ್ತೂ ಹೀರೋಯಿನ್ ಅಂದ್ಕೊಂಡವಳಲ್ಲ, ಹೀರೋನೇ ನನಗೆ ಯಾವತ್ತೂ ಫೀಲು. ಅಂದರೆ ನಾನೊಂಥರ ರವಿಚಂದ್ರನ್ ಫೀಲ್ ನನಗೆ. ನಾನು ಯುಗ ಪುರುಷನಲ್ಲಿ ಅವರು ಆಟೋಗ್ರಾಫ್ ಬರ್ದಿಂಗೆ ಹಿಂಗೆ ಕೊಡ್ತಾರೆ, ನಾನು ಹಂಗೆ ಲೈಫಲ್ಲಿ ಆ ಥರ ಎಲ್ಲ ನನ್ನ ಫ್ಯಾನ್ಸ್ ಬರಬೇಕು ಅನ್ನೋದೆಲ್ಲ ಭಾಳ ಆಸೆ ಇತ್ತು. ಸುತ್ತೆಲ್ಲ ಡಾನ್ಸರ್ಸ್ ಇರಬೇಕು, ಲೈಟಿಂಗ್ಸ್ ಎಲ್ಲ ಇರಬೇಕು, ಮಿಡ ಬಟ್ಟೆ ಹಾಕ್ಬೇಕು. ಸರಿ ಅದನ್ನು ನನ್ಸ್ ಮಾಡ್ಕೊಂಬಿಡೋಣ ಅಂತ ಹೋದೆ. ಅದು ಒಳ್ಳೆ ಆಪರ್ಚುನಿಟಿ ಅದು ಸ್ಟೇಜು ನನಗೆ.
ತುಂಬ ಚೆನ್ನಾಗಿತ್ತು, ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟರು, ಒಳ್ಳೆ ಡ್ಯಾನ್ಸ್. ಆ್ಯಂಡ್ ಶಿವಣ್ಣ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು. ಇನ್ನೂ ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾಯಿತ್ತು. ಅವ್ರು ಖುಷಿ ಆಗ್ಬಿಟ್ಟು ಏನ್ರಿ ನೀವು ಪರವಾಗಿಲ್ಲ ರೀ ನೀವು ಅಂತ. ಇಟ್ ವಾಸ್ ನೈಸ್ ಜರ್ನಿ. ಅದು ಖುಷಿ ಆಯಿತು ಸಿಕ್ಕಾಪಟ್ಟೆ. ಅಂದರೆ ಯಾರು ಡ್ಯಾನ್ಸ್ ಮಾಡೋದಂದರೆ ಅದು ಖುಷಿ ಅಲ್ವಾ. ಅದು ಸ್ವಲ್ಪ ಬೆಂಡಿಂಗ್ ಎಲ್ಲ ಇತ್ತು ಅಂತ ಇಟ್ಕೊಳ್ಳಿ, ಮೈಕೈ ಮುರಿದಿದ್ದೀನಿ, ಒಂದು 5 ದಿನ ಡ್ಯಾನ್ಸ್ ಮಾಡೋರು, ಬಗ್ಗಿ ಏಳ್ಸೆಲ್ಲ ಮಾಡೋರು. ಬಟ್ ನಂಗೆ ಇಷ್ಟ, ಹೇಳೋದಲ್ಲ ಮತ್ತೆ ಕಷ್ಟಪಡೋದು ಇಷ್ಟ ನನಗೆ. ಅದು ರಿಸಲ್ಟ್ ನಮಗೆ ಸಿಗುತ್ತಲ್ಲ. ಒಂದ್ಸಲ ನನಗೆ ಬ್ಲಾಕ್ ಬಸ್ಟರ್ ಬಂತಂದರೆ ಗೋಲ್ಡನ್ ಬಜಾರು ಫೈರ್ ಬ್ರ್ಯಾಂಡ್ ಬಂತು. ಅದು ಇಷ್ಟೆಲ್ಲ ಮಾಡಿದ್ದು ಅದು ಖುಷಿ ಸಿಕ್ಬಿಡ್ತಾವತ್ತು. ಸೂಪರಪ್ಪ ಅಂತ. ಹೌದು. ಓಕೆ, ರೆಮಾ ಒಳ್ಳೆ ಹೋಮ್ ಮೇಕರಾ? ಹೇಗೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಸಿಕ್ಕಾಪಟ್ಟೆ ಚೆನ್ನಾಗಿ ಅಡುಗೆ ಮಾಡ್ತೀನಿ ಆ್ಯಕ್ಚುಲಿ. ಹೌದಾ? ವೆಜ್ ನಾನ್ ವೆಜ್ ಎರಡೂ ತುಂಬ ಕೇಳ್ತಾರೆ ಮೋಸ್ಟ್ಲಿ ನಿಮಗೆ ಬಂದು ಮೇಡಮ್ ನೀವು ಅಡುಗೆ ಎಲ್ಲ ಮಾಡ್ತೀರಾ ಅಂತ. ತುಂಬ ಜನ ಕೇಳ್ತಾರೆ. ಈಗ ನಂದು ಸ್ಟುಡಿಯೋನೂ ಇದೆ, ನಂದು ಮೇಕಪ್ ಸ್ಟುಡಿಯೋ ಇದೆ, ಆರ್ ಕೆ ಟಾಪ್ ನಾಚ್ ಅಂತ. ನಾನು ಮತ್ತು ನನ್ನ ಪಾರ್ಟ್ನರ್ ಕೀರ್ತಿರಾಮ್ ಅಂತ. ಸೊ ಈಗ ಅವರು ಭಾಳ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಮೇಕಪ್ ಮಾಡ್ತಾ ಇದ್ದಾರೆ. ಏನಂದರೆ ನಾನು ಅಡುಗೆ, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮನೆಗೆ ಯಾವಾಗ ಬಂದಾಗ ಅವ್ರು ನಾನು ಮಾಡೋ ಚಿತ್ರಾನ್ನ ತುಂಬ ಇಷ್ಟ. ಚಿತ್ರಾನ್ನ ಮಾಡ್ತೀನಿ, ಬಿರಿಯಾನಿ ಎಲ್ಲ, ಅಂದರೆ 2 ವೆರೈಟಿನೂ ಮಾಡ್ತೀನಿ. ಮತ್ತು ದಿಢೀರ್ ಗೊಜ್ಜುಗಳು. ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಅಡುಗೆ ಮಾಡೋದು. ನಾನು ಮಾಡಿಬಿಟ್ರೆ ಖುಷಿಯಾಗಿ ತಿಂತಾಳು ಅವಳು. ಬಟ್ ಅದೇ ಟೈಮ್ ಪರ್ಮಿಟ್ ಮಾಡಲ್ಲ ಈಗ. ಮುಂಚೆ ಆದರೆ ಸ್ವಲ್ಪ ಮಾಡ್ತಾ ಇದ್ದೆ. ಮನೇಲಿದ್ದರೆ 100% ನಾನು ಏನಾದ್ರು ಒಂದು ಮಾಡೇ ಮಾಡ್ತೀನಿ ನಾಳಪಕ್ಕ. ಓಕೆ, ಇಷ್ಟ ನನಗೆ. ಸೂಪರ್. ಈಗ ಧಾರಾವಾಹಿಲಿ ನಟನೆ ಮಾಡ್ತಿದ್ದೀರಿ. ಸೊ ಧಾರಾವಾಹಿ ನಟನೆ ಹೇಗೆ ಅನಿಸುತ್ತೆ? ಯಾಕಂದರೆ ನಾವು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿರೋರಿಗೆ ನಮಗೆ ಹೋಗಿ ಒಂದು 2 ಗಂಟೆ ಕೆಲಸ ಮಾಡಿ ಬಂದ ಅಭ್ಯಾಸ, ಕರೆಕ್ಟಾಗಿ ಹೇಳಿದ್ರು. ಹೋಗಿ ಒಂದು ಶೋ ಮಾಡ್ಕೊಂಬರೋದು. ಸೊ ಆ ಥರದ ಅಭ್ಯಾಸ. ಈ ಧಾರಾವಾಹಿನ ಬೆಳಗ್ಗೆ ಬೇಗ ಎದ್ದು ಸಂಜೆ ಒಂದು ಕಾಲ್ ಶೀಟ್ ಥರ ಕೆಲಸ ಮಾಡಬೇಕು, ಸಂಭಾವನೆ ಚೆಕ್ಕಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಸಂಭಾವನೆ ಅನ್ನೋದಕ್ಕಿಂತ ಟಿವಿ ಯಾವತ್ತೊಂದು ಪ್ಲಸ್ ಪಾಯಿಂಟ್ ನೋಡಿ. ನನಗೆ ಇಲ್ಲಿ ಏನಿದ್ರೆ ಇದು ನನಗೆ ಒಂಥರ ರೀಚಾರ್ಜ್ ಇದ್ದಂಗೆ, ಒಂದು ಸಿಮ್ ಕಾರ್ಡ್ ಒಂದು ರೀಚಾರ್ಜ್ ಇದ್ದಂಗೆ. ಅದು ನಮಗೆ ಲೈಫ್ ಕೊಡ್ತಾ ಇರುತ್ತೆ. ಇಲ್ಲೆಷ್ಟು ಕಾಣಿಸ್ಕೊತೀವೋ ಅಷ್ಟು ಆಚೆ ನಮಗೆ ಜಾಸ್ತಿ ಇರುತ್ತೆ, ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಏನಂದರೆ ನನಗೆ ಈ ಆ್ಯಕ್ಟಿಂಗ್ ಅನ್ನೋದೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿ ಇಷ್ಟ ಆಗ್ಬಿಡ್ತು. ನಮ್ಮ ಹೇಳಿದ್ರೆ ರಿಯಾಲಿಟಿ ಶೋಗಳಲ್ಲಿ ಮಾಡ್ಬಿಟ್ಟು ಹೆಂಗಿರುತ್ತೆ. ಸೊ ಹೇಳಿದ್ರು ಚೆನ್ನಾಗಿತ್ತು, ಹೀರೋ ಫ್ರೆಂಡ್ ಅಂತ. ಅಂದರೆ ಇದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಯಾವಾಗ ಹುಡುಗಂಗೆ ಹುಡುಗ ಫ್ರೆಂಡು, ಹುಡುಗಿಗೆ ಹುಡುಗಿ ಫ್ರೆಂಡು. ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹುಡುಗಂಗೆ ಹುಡುಗಿ ಫ್ರೆಂಡ್ ಕೊಟ್ಟಿದ್ದಾರೆ. ನಾನು ಟಾಂಬಾಯ್ ಆಮೇಲೆ ನಾನು ಹೇಳ್ಬಿಟ್ಟೆ, ಸರ್ ನನಗೆ ಸೀರೆಗೆ ಇರೋದಂದರೆ ಆಗೋದಿಲ್ಲ ಸರ್, ಇವಲ್ಲೇ ಹೇಳ್ಬಿಟ್ಟಿದ್ದೀನಿ ಅಂದೆ. ಮೇಡಮ್ ನೀವು ಹೆಂಗಿದ್ದೀರೋ ಹಂಗೆ ಬೇಕು. ಅದಿನ್ನೂ ಖುಷಿ ಆಗೋಯ್ತು. ಆಮೇಲೆ ನನಗೆ ಯಾವಾಗಲೂ ಟೀಮಲ್ಲಿ ಇರೋಕ್ಕಿಷ್ಟ. ಇಲ್ಲಿ ದೊಡ್ಡ ಬಳಗನೇ ಇದೆ. ಸೊ ಅದೇನು ಅನಿಸಲ್ಲ, ಬೆಳಗ್ಗಿಂದ ಸಂಜೆ ಇದ್ದರೂ ಕಾಲ್ ಶೀಟಲ್ಲಿ ಚೆನ್ನಾಗಿ ಮಜಾ ಮಾಡ್ತೀನಿ. ನನ್ನ ಕೆಲಸ ಅಂದರೆ ಹಂಗೆ ಮಜಾ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕು, ನಾವೀಗ ಹುಡುಗರು ಎಲ್ಲರೂ ಹೋಗಬೇಕಾದ್ರೆ ಒಂದಿಬ್ಬರು ಫ್ರೆಂಡ್ಸನ್ನ ಕರ್ಕೊಂಡು ಹೋಗ್ತಾರೆ. ನೀವು ಕಾರ್ಯಕ್ರಮಗಳು ಹೋಗ್ಬೇಕಾದ್ರೆ ನಿಮ್ಮಿಬ್ಬರು ಫೀಮೇಲ್ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿರ್ತೀರಿ ಎಂಜಾಯ್ ಮಾಡೋದಕ್ಕೆ. ನನಗೇನು ಗೊತ್ತಾ, ಒಂದು ಟೀಮ್ ಇರಬೇಕು ನನಗೆ. ನಾನು ಒಬ್ಬಳೇ ಬೋರು, ನನಗೆ ಒಂದು 4-5 ಜನ ಇರಬೇಕು. ಆಮೇಲೆ ನಮ್ಮ ಹೇಳಿದಲ್ಲ ಸ್ಟೂಡೆಂಟ್ಸು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ತಾರೆ. ಅವ್ರುಗಳು ಬರ್ತೀವಿ ಬನ್ರಪ್ಪ ಜೊತೆ ಹೋಗೋಣ ಅಂತ ಜೊತೆಗೆ ಬಂದುಬಿಡ್ತೀವಿ. ಓಕೆ, ಸೂಪರ್. ಈಗ ಆರ್ ಕೆ ಟಾಪ್ ನಾಚ್ ಸ್ಟುಡಿಯೋ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನಾನು ನೋಡ್ತಾ ಇರ್ತೀನಿ ಎಲ್ಲ ನಿಮ್ಮ ಅಪ್ಡೇಟ್ಸ್ನ. ಸೊ ಏನು ಮಾಡಬೇಕಂತಿದೆ? ಇಲ್ಲ ಇಷ್ಟು ದಿನ ಮಾಡೋಕ್ಕಾಗಿಲ್ಲ, ಏನಾದರೂ ಒಂದು ಮಾಡಬೇಕು, ಈ ಥರ ಒಂದು ಹೊಸ ವೆಂಚರ್ ಇರುತ್ತಲ್ಲ, ಏನು ಮಾಡಬೇಕಂತ? ಅಂದರೆ ನನಗೆ ಮೇಕಪ್ ಅನ್ನೋದು ಹೊಸದೇನಲ್ಲ. ಅಂದರೆ ನಾನು ಮಾಡ್ಕೋತಿದ್ವಿ, ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಪ್ರಾಡಕ್ಟ್ಸ್ ಬಗ್ಗೆ, ಟೆಕ್ನಿಕಲಿ. ಸೊ ನನಗೆ ಕೀರ್ತಿರಾಮ್ ಸಿಕ್ಕಿದಾಗ ಅವರು ತುಂಬ ಒಳ್ಳೆ ಮೇಕಪ್ ಆರ್ಟಿಸ್ಟು, ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಸೊ ನಂದೆಲ್ಲ ನೋಡಿರ್ಬೋದು ನೀವು. ಅಂದರೆ 3rd ಸೀಸನಿಂದ ಮಜಾ ಟಾಕೀಸ್ಗೆಲ್ಲ ಅವರೇ ಮಾಡೋದು. ಆ್ಯಂಡ್ ಇವಾಗ 100 ಜನ್ಮಕ್ಕೂ ಎಲ್ಲ ಅವರೇ ಮಾಡೋದು. ಸೊ ಹುಡುಗಿ ಥರ ಎಲ್ಲ ನೀವು, ಐ ಮೀನ್ ಸಾರಿ ಹುಡುಗಿ ಥರ ಅಂತ ಇದ್ದೀನಿ, ಸಾರಿ ಮೇಕಪ್, ಸಾರಿ ಪಿಂಕ್ ಸಾರಿ, ಬ್ಲೂ ಸಾರಿ ಎಲ್ಲ ಅವರೇ ಮೇಕಪ್ ಮಾಡಿರೋದು. ಸೊ ಅಷ್ಟು ಇರುವಾಗ ಏನಾರು ಒಂದು ಮಾಡಬೇಕು ಅಂತ ಹೇಳಿ ನಾವಿಬ್ಬರು ಮಾತಾಡಿಕೊಂಡು, ಸರಿ ನನಗೆ ಒಳ್ಳೆ ನೆಟ್ವರ್ಕ್ ಇತ್ತು, ಅವ್ರಿಗೆ ಒಳ್ಳೆ ಕೆಲಸ ಇತ್ತು, ಏನಾರು ಒಂದು ಮಾಡೋಣ ಅಂಥೇಳಿ ಸೇರಿ ಒಳ್ಳೆ ನಾವು ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿ ಇವಾಗ 11th ಬ್ಯಾಚ್ ನಡೀತಾ ಇದೆ ನಮ್ಮದು. ಹೇಳ್ಕೊಡ್ತಾರೆ ಅವರೇ ಬಂದು. ಸೊ ಹೇರು ಸಾರಿ ಇದೆಲ್ಲ ಇಲ್ಲಿ ಹೆಂಗೆ ಡಿಫ್ರೆಂಟಾಗಿ ಮಾಡ್ತೀವಿ ಅಂದರೆ ಹೊಸ ಮಾಡೆಲ್ಸ್ಗೆ ಡಿಫ್ರೆಂಟ್ ಲುಕ್ಸ್ ಕೊಟ್ಟು ಡಿಫ್ರೆಂಟಾಗಿ ಮಾಡಿ. ಆಮೇಲೆ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ದೊಡ್ಡ ನಮ್ಮ ಶ್ವೇತಾ ಚಂಗಪ್ಪ ಅವ್ರಿಗಿರ್ಬೋದು, ರಚಿತಾರಾಮ್ಗೂ ಅವರೇ ಮಾಡ್ತಿದ್ದಾರೆ, ಕೀರ್ತಿರಾಮ ಮೇಕಪ್ ಮಾಡ್ತಿದ್ದಾರೆ. ಸೊ ಅದು ನಮ್ಮ ಸ್ಟುಡಿಯೋ ಅಂದಾಗ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಟೆಲಿವಿಷನ್ಗೆ ರಿಯಾಲಿಟಿ ಶೋಗೆ ಫಸ್ಟ್ ಟೈಮು ಔಟ್ಸೋರ್ಸ್ ಮಾಡಿದಂಥ ಇದು ಅಂದರೆ ನಮ್ಮದೇನೆ ಆರ್ ಕೆ ಟಾಪ್ ನಾಚ್. ಝೀಗೆ ನಾವು ಮಾಡ್ಕೊಂಡಿದ್ರು, ಐ ಮೀನ್ ಚಾನಲ್ಗೆ ಮಾಡ್ಕೊಂಡಿದ್ರು ಒಂದು ಚಾನಲ್ಗೆ. ಸೊ ಅದೆಲ್ಲ ಹೆಮ್ಮೆ ಅನಿಸುತ್ತೆ ಒಂದು. ಆಮೇಲೆ ನಮ್ಮ ಹತ್ರ ಕಲ್ತವ್ರು ಅವರೇ ಇವಾಗ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ, ಕೆಲಸಗಳಿಗೆ ಹೋಗ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನಾನು ಹೇಳಿದ್ನಲ್ಲ ಕೆಲಸ ಕೊಡಬೇಕು ಅಂತ. ಸೊ ನಾವು ಕೂಡ ಕೆಲಸ ಕೊಡ್ತಾ ಇರ್ತೀವಿ, ಅದೊಂದು ಖುಷಿ ಇದೆ. ನಮ್ಮ ಸ್ಟಾಫ್ಸ್ ಇದ್ದಾರೆ ಅದೆಲ್ಲ. ಓಕೆ, ಸೂಪರ್. ಇನ್ನೇನಾದ್ರು ಕಂಪೋಸಿಷನ್ ಮಾಡಬೇಕು, ಹಾಡಬೇಕು, ಆ ಥರದ್ದು ಏನಾದರೂ ಇದೆಯಾ? ಸಿಕ್ಕಾಪಟ್ಟೆ ಇದೆ, ಕಂಪೋಸಿಂಗ್ ಸಿಕ್ಕಾಪಟ್ಟೆ ಇದೆ.
ಡಿಫ್ರೆಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಬಿಡಬೇಕು ನಾನು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಬೇಕು. ಅಂದರೆ ಸ್ವಲ್ಪ ಟೈಮ್ ಆರಾಮಾಗಿದ್ದಾಗ ಸ್ವಲ್ಪ ಯೋಚನೆ ಮಾಡಿ ಮಾಡ್ಬೋದು. ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ರೆಮೋ ಅಡ್ಡ ಅಂತ. ಓಕೆ. ಸೊ ಒಂದು ಕನ್ನಡದ ಗೀತೆ ಯಾವುದಾದ್ರು ನಮ್ಮ ಪ್ರೇಕ್ಷಕರಿಗೋಸ್ಕರ ಹುಟ್ಟಿದರನೇ ಹಾಡ್ಬೋದು, ಇಲ್ಲ ನಿಮ್ಮ ಫೇವ್ರೇಟ್ ಹಾಡ್ಬೋದು, ಯಾವುದಾದ್ರೂ? ಅಂದರೆ ನನಗೆ ಎಲ್ಲ ಹಾಡುಗಳು ಕನ್ನಡ ಹಾಡುಗಳಂದರೆ ಭಾಳ ಇಷ್ಟ. ಅದರಲ್ಲಿ ಕೆಲವು ಹಾಡುಗಳು ತುಂಬ ಹತ್ತಿರ ಆಗುತ್ತೆ. ಒಂದು ಹಾಡು ಅಂತ ಹೇಳಿದ್ರೆ ಮನ್ಸಿಗೆ ತುಂಬ ಹತ್ತಿರ ಅಂತಂದರೆ ಇದು ರೋಮಾಂಚನವಿ ಕನ್ನಡನ ಅಂದರೆ ಇದು ಇಲ್ಲ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕನ್ನಡ ನಮ್ಗೆಲ್ಲರಿಗೂ ಬದುಕು, ಅನ್ನ, ನೀರು ಎಲ್ಲವನ್ನು ಖಂಡಿತ ನಮ್ಮ ಉಸಿರೇ ಅದು. ಆಮೇಲೆ ಭಾಷೆ ಚಂದ ನೋಡಿ, ಬರೆಯೋಕ್ಕೂ ಚಂದ, ಹಾಡೋಕ್ಕೂ ಚಂದ, ಮಾತಾಡೋಕ್ಕೂ ಚಂದ, ಬೈಯೋಕ್ಕೂ ಚಂದ. ಸೊ ಹಾಗಾಗಿ ಕನ್ನಡ ಯಾವತ್ತು ಕನ್ನಡ. ಪ್ರಾಯಶಃ ತಾವು ಆರ್ಜೆ ಆಗಿ ಇದ್ದಿದ್ರಿಂದನೂ ನಟಿಯಾಗಿರೋದ್ರಿಂದನೂ ನಿಮಗೆ ಸ್ಟೇಜ್ ಮೇಲೆ ಹೋದಾಗ ನಮ್ಮಲ್ಲಿ ಗಾಯಕರಿದ್ದಾರೆ ಕೆಲವರಿಗೆ ಒಂದು ಎಲ್ರಿಗೂ ನಮಸ್ಕಾರ ಒಂದು ಹೇಳ್ಬೋದು ಅಷ್ಟೇ, ಇನ್ನು ಬೇರೆ ಏನು ರಚನೆ ಗಿಚನೆ ಅದೆಲ್ಲ ಹೇಳೋಕ್ಕಾಗಲ್ಲ, ಡೈರೆಕ್ಟ್ ಹಾಡು. ಆದರೆ ನೀವೆಲ್ಲ ಜನರನ್ನ ಮಾತಾಡಿಸಿ ಅವ್ರನ್ನ ಅದೇ ಅಲ್ವಾ ಪಲ್ಸ್ ನೋಡಿ ನಾವು ಹಾಡೋದೇ ಒಬ್ಬ ಕಲಾವಿದನ ಶಕ್ತಿ ಅಲ್ಲ. ಇದೊಂದು ಹೇಳ್ತೀನಿ, ಇದೇ ನನಗೆ 10 ವರ್ಷಕ್ಕೆ ಮುಂಚೆ ನನ್ನನ್ನು ಅಂದೋರುಂಟು ಒಬ್ಬರು, ಈ ಸ್ಟೇಜ್ ಮೇಲೆ ಸುಮ್ಮನೆ ನಿಂತಿರ್ತೀಯಾ, ನಿನಗೇನು ಆಡೋಕ್ಕೆ ಬರಲ್ಲ, ನೀನು ಸುಮ್ಮನೆ ನಿಂತ್ಕೊಂಡು ಆಡ್ತೀಯಾ. ನಾನು ಸುಮ್ಮನೆ ತಲೆ ಬಗ್ಸ್ಕೊಂಡು ಆಡ್ತಾ ಇದ್ದೆ. ಆ ಚಾಲೆಂಜ್ ಮೇಲೆ ಪರ್ಫಾರ್ಮ್ ಮಾಡ್ತೀನಿ. ಪರ್ಫಾರ್ಮ್ ಹೆಂಗಾಗೋಗಿದೆ ಇವಾಗ ಅಂದರೆ ನಾನು ಸುಮ್ಮನೆ ನಿಂತ್ಕೊಂಡು ಆಡೋಕ್ಕೆ ಆಗಲ್ಲ. ಆ ಒಂದು ಚಾಲೆಂಜ್ ನನಗೆ ಅಂದಿದ್ದು ಚಾಲೆಂಜು, ಅದನ್ನು ತೊಗೊಂಡು ನಾನು ಬಂದಿದ್ದು. ಮುಂಚೆ ನಾನು ಹಂಗೆಲ್ಲ ಆಡ್ತಾನೂ ಇರಲಿಲ್ಲ, ಹಿಂಗೆ ಆಡ್ತಿದ್ದೆ. 10 ಇಯರ್ಸಿಂದ ನನಗೆ ಈ ರಿಫಾರ್ಮ್ ಆಗಿರೋದು, ಅದು ನನ್ನ ಫೀಮೇಲ್ ಬ್ಯಾಂಡಿಂದ. ನಾವು ಚಂದನನಲ್ಲಿ ಫೀಮೇಲ್ ಬ್ಯಾಂಡ್ ಮಾಡಿದ್ದೀವಿ, ಎಲ್ಲ ಹೆಣ್ಮಕ್ಳೇ ನುಡಿಸಿ ಹಾಡ್ದಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ಚಂದನನಲ್ಲೇ. ನಾನು ಚಂದನ ಅಂದರೆ ಅದಕ್ಕೆ ಭಾಳ ಹತ್ತಿರ ನನಗೆ, ಯಾಕಂದರೆ ಭಾಳಷ್ಟು ಆಪರ್ಚುನಿಟಿ ನಮಗೆ ಫೀಮೇಲ್ ಬ್ಯಾಂಡ್ಗೆ ತುಂಬ ಕೊಟ್ಟಿದೆ ನಮಗೆ. ಫಸ್ಟ್ ನಾವು ಬ್ಯಾಂಡ್, ನಾನು ಫಸ್ಟ್ ದಕ್ಷಿಣ ಭಾರತಕ್ಕೆ ಒಂದು ಮಹಿಳಾ ಬ್ಯಾಂಡ್ ಅಂತ ಶುರು ಮಾಡಿದ್ದು ನಾನೇ. ಹೌದು. ಆ ಒಂದು ಶುರು ಮಾಡಿದ್ದೊಂದು ಮೊದಲನೇ ಕಾರ್ಯಕ್ರಮ, ಮೊದಲನೇ ದೊಡ್ಡ ಕಾರ್ಯಕ್ರಮ ಅಂದರೆ ಮಧುರ ಮಧುರವಿ ಮಂಜುಳಗಾನ ಚಂದನದಿಂದ ಸಿಕ್ಕಿದ್ದು. ಅದರಿಂದ ನಾನು 2-3 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ ಚಂದನ. ಮತ್ತೆ ನೀವು ಜಯಂತ್ ಕಾಯ್ಕಿಣಿ ಅವರು ಶುಭೋದಯ ಹೌದು, ಅಲ್ಲೂ ಕೂಡ ಅವಾಗ ಒಂದು ಶುಭೋದಯ ನಾನು ಹಾಡಕ್ಕೆ ಬರ್ತಾ ಇದ್ದೆ. ಅವಾಗ ಒಂದು ಸೆಗ್ಮೆಂಟ್ ಮಾಡಿದ್ರು, ಒಂದು 2-3 ಎಪಿಸೋಡ್ ನಾನು ಹಾಡಕ್ಕೆ ಬಂದಿದ್ದೆ. ಇವತ್ತು ನಾನು ಗೆಸ್ಟ್ ಆಗಿ ಬಂದಿರೋದು ಇನ್ನೂ ನೋಡಿ ಅದು ಹೆಮ್ಮೆ ಅನಿಸ್ತಾ ಇದೆ ನನಗೆ. ಸೊ ನೋಡಿ, ಒಬ್ಬ ಪಾರ್ಟಿಸಿಪೆಂಟ್ ಆಗಿ ಬಂದು ಗೆಸ್ಟ್ ಆಗಿ ಕೂರೋದಿದೆಯಲ್ಲ, ಪಾರ್ಟಿಸಿಪೆಂಟ್ ಆಗಿ ಬಂದು ಒಂದು ಆರ್ಟಿಸ್ಟ್ ಆಗಿ ಬಂದು ಇವತ್ತು ಗೆಸ್ಟ್ ಆಗಿ ಕೂತಿರೋದು, ಅದು ಮತ್ತೆ ಅದೇ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಸೂಪರ್. ಈ ಬಾರಿ ಹಬ್ಬನ ಮತ್ತಷ್ಟು ವಿಶೇಷ ಅನ್ಸಿದ್ರಿ, 1 ಗಂಟೆ ಕಳೆದಿದ್ದೇ ಗೊತ್ತಾಗಿಲ್ಲ. ತಮಗೆ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಬಹಳ ಖುಷಿ. ಏನಿದೆ ಅವೆಲ್ಲ ನೋಡ್ತಾ ಇದ್ದೆ ನಾನು, ಯಾಕಂದ್ರೆ ಬಹಳ ಸಾಧನೆಗಳು ಮಾಡಿರುವಂಥ ವ್ಯಕ್ತಿಗಳನ್ನ ನೀವು ಕರೆಸಿದ್ದೀರಾ ಇಲ್ಲಿ. ನಾನು ಇದನ್ನು ಸುಮ್ಮನೆ ಹೇಳ್ತಲ್ಲ, ದೊಡ್ಡ ಸಾಧನೆ ಮಾಡಿರುವಂಥ ವ್ಯಕ್ತಿಗಳನ್ನ ನಾನು ಇಲ್ಲಿ ನೋಡಿದ್ದೀನಿ. ಇಂಥ ಒಂದು ಜಾಗದಲ್ಲಿ ನನ್ನ ಕೂರಿಸಿ ನನಗೆ ಅರ್ಹಳಲ್ವ ನನಗೆ ಗೊತ್ತಿಲ್ಲ ಎಷ್ಟು ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ಖುಷಿ ಆಗ್ತಿದೆ, ಮೊದಲನೇ ಹಬ್ಬ ಶುರು ಮಾಡಿದ್ದು ಹೀಗಾಗಿ ಅದು ಖುಷಿ ಆಗ್ತಾಯಿದೆ ನನಗೆ, ವೆರಿ ಪಾಸಿಟಿವ್. ನಿಮಗೂ ದೇವರು ಎಲ್ಲ ಥರ ಒಳ್ಳೇದು ಮಾಡಲಿ, ಎಲ್ಲ ವೀಕ್ಷಕರಿಗೂ, ನಮ್ಮ ಚಂದನ ವಾಹಿನಿಯ ಎಲ್ಲ ಕೆಲಸದ ಯಾರ್ಯಾರಿದ್ದಾರೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ. ಪ್ರೀತಿಯ ಧನ್ಯವಾದಗಳು. ನಿಮ್ಮ ಬದುಕನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮತ್ತೆ ಮೇಲ್ಗೆ ಹಾಕಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ರೆಮೋ ಅವರ ಬದುಕು, ಸಾಧನೆ, ಹಾಡಿನ ಪಯಣ, ಸ್ವಲ್ಪ ತಮಾಷೆ ಎಲ್ಲವನ್ನ ನೋಡಿದಿರಿ. ಪ್ರಾಯಶಃ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.